ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೈಶ್ವರೈಶ್ಚ ಮಥಿತೋ ಯಕೃಷ್ಣದುಗ್ಧಾಂಬುಧಿಃ ಸ್ವಿಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಸಚ್ಛಾಸ್ತ್ರೋದಿತವರ್ತ್ಮನ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತಿ ವಯಃಕರಚಯೈಃ ತಂ ವಾಜಿವಕ್ತ್ರಂ ಭಜೆ. ಶಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮಧ್ಯಾಂ ಕೊಣತ್ಕಂಕಣಾಂ ಶಂಭ್ವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಸತ್ಸಂಗಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿಚಾರು ಕಮಲಾರ್ಪಿತ ಚಿತ್ತವೃತ್ತಿಃ ಶಾಸ್ತ್ರಾತಿಮಂಜುಪದರಂಜಿತ ರಮ್ಯ ಸಂಸತೆ ಅಸ್ಮಾಕವೃಸ್ಸರಸಿಜೇಷ್ಟು ಸಮದ್ವಹಂಸಃ ತಾಟಂಕದ್ವಯಶೋಭಿಕರಣೈಗಲಂ ಭ್ರಾಜದ್ದಯಾ ವೀಕ್ಷಣಂ ಪೂರ್ಣೇಂದುದ್ದಿತವಿದ್ರುಮಾಧರರುಚಾ ವ್ಯಾಮಿಶ್ರಮಂದಸ್ಮಿತಂ ಈಶತ್ಕುಂಚಿತಕುಂತಲಂ ಸತಿಲಕಂ ನಾಸೋ ಲಸನ್ಮೌಕ್ತಿಕಂ ಭೂಯಾತ್ ಕೂರ್ಮಸದೃಕ್ಷಗಂಡಯುಗಲಂ ವಾಣೀಮುಖಂ ಶ್ರೇಯಸೇ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ವ್ಯಾಸರಾಜೇಂದುಮಾಶಾಸೆ ಚಂದ್ರಿಕಾ ಯಸ್ಯ ಸಮ್ಮತ ದುರ್ವಾದಿಚೋರಾನ್ ವಿದ್ರಾವ್ಯರಕ್ಷಿತಂ ಭುವನತ್ರಯಂ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಯೈರಹಂ ಶುಕವತ್ಸಮ್ಯತ್ ಸುಖಿತೋಸ್ಮಿ ಕೃಪಾಲುಭಿಃ ಸತ್ಯಪ್ರಮೋದತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ರುಕ್ಮಿಣೀಶ ವಿಜಯ ಮಹಾಕಾವ್ಯ, ಶಾಸ್ತ್ರ ಕೂಡ ಹೌದು. ಕೆಲವರೆಲ್ಲ ಕಾವ್ಯದಲ್ಲಿ ಶಾಸ್ತ್ರ ಸೇರಿಸಬಾರ್ದು, ಮನಸ್ಸಿಗೆ ಸುಖವಾಗಿ ಹಿಡಿಸೋದಿಲ್ಲ ಅಂತ ಹೇಳಿ ಕೆಲವರು ವಾದಕ್ಕೆ ಅವರ ತಮ್ಮಂದರು, ವಾದರಾಜ ಸ್ವಾಮಿ ತಮ್ಮಂದರು ಸುರೇಂದ್ರ ತಿರುತರಂತ ರುಕ್ಮಿಣೀಶ ವಿಜಯಕ್ಕೆ ವ್ಯಾಖ್ಯಾನ ಬರೆದಾರೆ. ಒಳ್ಳೆ ಹೂವು ಸುಗಂಧವಾಗಿದೆ, ನೋಡಲಿಕ್ಕೂ ಚಂದ. ಆ ಹೂವು ಔಷಧಕ್ಕೆ ಉಪಯೋಗವಾದರೆ ತಪ್ಪೇನ್ರಿ? ಹೂವಿಂದು ಅದು ಗುಣನೇ ಆಗುತ್ತೆ. ಹಾಗೆ
ಅದ್ಭುತವಾದ ಕಾವ್ಯ ಲಕ್ಷಣದಿಂದ ಯುಕ್ತವಾದ ರುಕ್ಮಿಣೀಶ ವಿಜಯ ಭವರೋಗನೂ ಪರಿಹಾರ ಮಾಡಿದ್ರೆ ತಪ್ಪಾಗತ್ತಾ? ಅದು ಗುಣನೇ, ಅದಕ್ಕೆ ದೋಷ ಅಲ್ಲ. ಅಜ್ಞಾನಿಗಳ ಮಾತು ಅದೆಲ್ಲ. ಯಾರಿಗೆ ಶಾಸ್ತ್ರವನ್ನು ಕಾವ್ಯವನ್ನು ಒಂದೇ ಕಡೆ ಸೇರಿಸ್ಲಿಕ್ಕೆ ಬರೋದಿಲ್ಲ ಅವರಿಗೆ ಮಾತಾಡ್ತಾರೆ ಅಂತ ಅವರ ತಮ್ಮಂದರು. ಹಾಗೆ ಶಾಸ್ತ್ರದಿಂದ, ಶಾಸ್ತ್ರಾರ್ಥಗಳಿಂದ ತುಂಬಿದೆ ದಶಮಸ್ಕಂದ ಭಾಗವತ, ಮಹಾಭಾರತಾದಿ ಗ್ರಂಥಗಳು. ಆಚಾರ್ಯ 37 ಗ್ರಂಥದ ವಿಷಯಗಳೆಲ್ಲ ಸಂಗ್ರಹ ಮಾಡಿ ಸಾಮಾನ್ಯ ಜನಕ್ಕೂ ತತ್ವಜ್ಞಾನ ಆಗಬೇಕು. ಮನುಷ್ಯ ಜನ ಬಂದಿದ್ದೇ ತತ್ವಜ್ಞಾನ ಮಾಡ್ಕೊಂಬಂದೆ. ಮನೆ ಕಟ್ಟಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟು 4-8 ಮಕ್ಕಳನ್ನ ಹಡಿದು ಸತ್ತು ಹೋಗೋದಲ್ಲ. ಅದನ್ನು ನಾಯಿ ನರಿನೂ ಮಾಡ್ತದೆ, ಅದು ಮಕ್ಕಳನ್ನ ಹೊಡೆಯುತ್ತೆ. ಮನೆಗೇ ಇಲ್ಲದೇ ಇದ್ದರೆ ಹಾಯ್ ಅಂತ ನಿದ್ದೆ ಅಂತೂ ಮಾಡುತ್ತೆ, ನಿಮ್ಗಿಂತ ಹಾಯ್ ಅಂತ. ನೀವು ಆಲ್ ಔಟ್ ಹಾಕ್ಕೊತೀರಿ, ಸೊಳ್ಳೆ ಪರದೆ ಕಟ್ತೀರಿ, ಮತ್ತು ಏನೇನೋ ಇಟ್ಕೊತೀರಿ, ನಿದ್ದೆನೇ ಬರೋದು, ಒದ್ದಾಡಿ ಸಾಯ್ತಾ ಇರ್ತೀರಿ. ಡಾಕ್ಟ್ರೇ ನಿದ್ದೆ ಬರೋಲ್ಲ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಡ್ರಿ, ಒಂದೇ ಹಾಕ್ಕೊಳ್ರಿ, 8 ಹಾಕ್ಕೊಂಡ್ರೆ ಕೃಷ್ಣಾರ್ಪಣೆ ಆಗಿಬಿಡುತ್ತೆ ಅಂತ. ನಮಗಿಂತ ಸುಖವಾಗಿರುತ್ತೆ ಅದು. ಮತ್ತು ನನಗೆ ಕೂತರು ನಿಂತರೆ ತಲೆನೋವು, ಹೊಟ್ಟೆ ನೋವು, ಎದೆ ನೋವು, ಬೆನ್ನೋವು ಇದ್ದಿದ್ದ ಆಸ್ಪತ್ರೆಯಲ್ಲ ಮನೆಯಲ್ಲೇ ಇರ್ತಾವೆ. ಮತ್ತು ಪ್ರಾಣಿಗಳು ನಮಗಿಂತ ವಾಸಿ ಅಲ್ವಾ? ಹಾಗಾದರೆ ಮನುಷ್ಯ ಜನ್ಮ ಕೊಟ್ಟಿದ್ದು ಯಾತಕ್ಕೆ? ತತ್ವಜ್ಞಾನ ಮಾಡ್ಕೊಳ್ಳಿಕ್ಕೆ. ಶಾಸ್ತ್ರಗಳೆಲ್ಲ ಆಲೋಚನೆಯನ್ನು ಮಾಡಿ ಸರ್ವೋತ್ತಮ ವ್ಯಕ್ತಿ ಯಾರು, ಈ ನಮಗೆ ಮತ್ತೆ ಹುಟ್ಟು ಸಾವು, ಎಷ್ಟು ಸಾವುಗಳು, ಎಷ್ಟು ಹುಟ್ಟುತ್ತಾ ಇದ್ದೀವಿ. ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿ ಇಲ್ಲಿ ಪರ್ಯಂತ ನಾವು ಎಷ್ಟು ಸಾರ್ತಿ ಹುಟ್ಟಿದ್ದೀವಿ, ಎಷ್ಟು ಸಾರ್ತಿ ಸತ್ತಿದ್ದೀವಿ ಅಂದರೆ ಕನಕದಾಸರಂತಾರೆ, ನೊಂದೆನ ಕೃಪೆ ಮಾಡೋ, ನೊಂದೆನ ಸತ್ತು ಹುಟ್ಟುವ ಕೋಟಲೆಗಳಿಂದ, ಸತ್ತು ಹುಟ್ಟೆ ದೊಡ್ಡ ಕೋಟಲೆ, ಮತ್ತು ಭರಿಸ್ಲಿಕ್ಕಾಗದೇ ಇರುವ ಕಷ್ಟಗಳು ಅಂತಿರುತ್ತೆ ಕೋಟಲೆಯಿಂದ. ಕಷ್ಟ ಕೋಟಲೆ, ಕೋಟಲೆ ಎಂದೇನು? ಕೋಟೆ ಗೋಡೆ ಅಲ್ಲ, ಕಷ್ಟ ಕೋಟಲೆಗಳು. ಹಲವು ಜನ್ಮದಿ ತಾಯಿ ಎನಗಿತ್ತ ಮೊಲೆ ಪಾಲು, ನಲಿದು ಉಂಬು ಕಾಲದಲ್ಲಿ ಹನಿ ನೆಲಕ್ಕೆ ಬಿದ್ದದ್ದು, ಅಳೆದು ನೋಡಿದರೆ ಕ್ಷೀರಂಬುದಿಗೆ ಮಿಗಿಲು. ತಾಯಿ ತೊಡೆ ಮೇಲೆ ಮಲ್ಕೊಂಡು ಹಾರ್ತಾ ಕುಣಿತಾ ಹಾಲು ಕುಡಿತಾ ಇರ್ತೀವ. ಆಗ ಮಕ್ಕಳು ಒಂದು ಸಾರ್ತಿ ತಲೆ ಹೀಗೆ ಮಾಡುತ್ತವೆ, ಹೊರಗೆ ನೋಡುತ್ತೆ. ಆಗ ತುಟಿಯಿಂದ ಹಾಲು ಕೆಳಗೆ ಬೀಳುತ್ತದೆ. ಹನಿ ನೆಲಕ್ಕೆ ಬಿದ್ದದ್ದು, ಆ ಹನಿಯೆಲ್ಲ ಲೆಕ್ಕ ಹಾಕಿದರೆ ಕ್ಷೀರ ಸಮುದ್ರದಕ್ಕಿಂತ ಹೆಚ್ಚಾಗತ್ತಂತೆ. ಎಷ್ಟು ಜನ್ಮ ಬಂದಿರಬೇಕು ಹೇಳಿಕ್ಕೆ ಬರೋಲ್ಲ. ಹುಟ್ಟು ಪುನರಪಿ ಜನನಂ ಪುನರಪಿ ಮರಣಂ. ಈ ಹುಟ್ಟು ಸಾವುಗಳು ಆಗಬಾರ್ದು, ಮತ್ತು ತಾಯಿ ಗರ್ಭಕ್ಕೆ ಬರಬಾರ್ದು. ಅದಕ್ಕೇನು ಮಾಡಬೇಕು? ತತ್ವಜ್ಞಾನ ಮಾಡ್ಕೋಬೇಕು. ಭಗವಂತನ ತತ್ವಜ್ಞಾನ ಒಂದೇ ಇದಕ್ಕೆ ಸಾಧನ. ಆ ತತ್ವಶಾಸ್ತ್ರ, ಮಧ್ವಶಾಸ್ತ್ರ ಒಂದೇ. ಟೀಕಾರಾಯರ ಅವತಾರ ಮಾಡಿದ ಕಾರಣ ಆಚಾರ ಗ್ರಂಥಗಳೆಲ್ಲ ನಮಗೆ ಅರ್ಥ ಆಯಿತು. ಇಲ್ಲ ಅಂದರೆ ಗೋಡೆ ಏನೂ ಅರ್ಥ ಆಗೋದಿಲ್ಲ, ರಾಮನ ಅರ್ಥನೇ ಆಗೋದಿಲ್ಲ. ವಿದ್ಯಾರಣ್ಯರಿಗೆ ಅರ್ಥ ಆಗಿಲ್ಲ. ಆಚಾರ್ಯರ ಗ್ರಂಥ ನೋಡಿ ಅವರು ಗುರುಗಳು ಅಕ್ಷೋಭ್ಯ ತೀರ್ಥರು, ಟೀಕಾರಾಯರ ಗುರುಗಳು ಆಚಾರ್ಯರ ಹತ್ರ ಆಶ್ರಮ ಸ್ವೀಕಾರವನ್ನು ಮಾಡಿದ್ದು. ಅವರು ವಿದ್ಯಾರಣ್ಯರು ರಾಜಗುರುಗಳಲ್ವಾ, ವಿಜಯನಗರದ ಗುರುಗಳು. ವಾಕ್ಯಾರ್ಥ ಮಾಡೋನು, ಬನ್ನಿ ನಿಮ್ಮ ಸಿದ್ಧಾಂತ ಸರಿಯೇನೋ ನಮ್ಮ ಸಿದ್ಧಾಂತ ಸರಿಯೇನೋ ವಿಚಾರ ಮಾಡೋಣ. ಇಬ್ಬರು ಪಂಡಿತರು ವಾಕ್ಯಾರ್ಥ ಮಾಡೋದು. ಅದಕ್ಕೆ ಆಗ ಊರವರೆಲ್ಲ ಬರ್ತಾಯಿದ್ರಂತೆ. ಟಿ ವಿ ಇಲ್ಲ, ಗಿವಿ ಇಲ್ಲ, ಜನಗಳಿಗೆಲ್ಲ ಶಿವ ಸರ್ವೋತ್ತಮನ, ವಿಷ್ಣು ಸರ್ವೋತ್ತಮನ, ಅಯ್ಯಪ್ಪ ಸರ್ವೋತ್ತಮನ, ಸಾಯಿಬಾಬಾ ದೊಡ್ಡವನ, ಶಿರಡಿ ಸಾಯಿಬಾಬಾ. ಇಲ್ಲಿ ನೋಡಿದ್ರೆ ಅವನು ಗುರುಗಳು. ಗುರುಪೌರ್ಣಿಮಾ ಅಂಥೇಳಿ ಅವನು ಗುಡಿಯಲ್ಲಿ ಸಿಕ್ಕಾಪಟ್ಟೆ ಜನ. ದ್ವಾರಕಾ ಸ್ವಾಮಿಗಳಿದ್ದಾರಲ್ಲ, ಅದ್ವೈತ ಪೀಠಾಧಿಪತಿಗಳೇ, ಈ ಪ್ರಯಾಗ ಕ್ಷೇತ್ರದಲ್ಲಿ ದೊಡ್ಡ ಸಭಾ ಮಾಡಿ ಎಲ್ಲ ದೇಶ ಪಂಡಿತರನ್ನು ಕರೆಸಿ ಸಾಯಿಬಾಬನ ಪೂಜೆ ಮಾಡಬೇಕಾ, ಗುರು ಅಂತ ಅನ್ಕೋಬೇಕಾ ಅಂತ ಆಲೋಚನೆ ಮಾಡಿ ಎಲ್ಲ ಹೇಳಿದ ಮೇಲೆ, ಈಗ ಗುರುಂದೇನು ತತ್ವಜ್ಞಾನವನ್ನು, ತತ್ವೋಪದೇಶ ಮಾಡಬೇಕು. ಅದಕ್ಕೆ ಮೂಲ ವೇದಗಳು, ಪುರಾಣಗಳು, ಮಹಾಭಾರತ. ನಮ್ಮ ಮಹಾಭಾರತಕ್ಕೆ ಮೂಲನೇ ವೇದ, ನಮ್ಮ ಭಾರತ ದೇಶಕ್ಕೆ ಮೂಲನೇ ವೇದಗಳು. ಅದರ ಅರ್ಥವನ್ನು ಹೇಳೋದೇ ಮಹಾಭಾರತ ಪುರಾಣಾದಿ ಗ್ರಂಥಗಳು. ಆದಮೇಲೆ ಶಾಸ್ತ್ರಗಳು, ತರ್ಕ ವ್ಯಾಕರಣ ಮೀಮಾಂಸಾದಿ ಗ್ರಂಥಗಳು. ಒಂದು ಗ್ರಂಥವನ್ನು ಬರೆದಿಲ್ವಲ್ಲ.
ಶಿರಡಿ ಸಾಯಿಬಾಬಾ ಅವರು ಒಂದು ಗ್ರಂಥವನ್ನು ಬರೆದಿಲ್ಲ. ಮತ್ತು ತತ್ವೋಪದೇಶ ಮಾಡಿದ್ರು ಅಂಥೇಳಿ ಆ ಸಿನಿಮಾ ನೋಡಿರ್ತಿರ್ತಲ್ಲ ಸಾಯಿಬಾಬಾ ಸಿನಿಮಾಗಳು, ಮತ್ತು ಅವ್ರ ಮೇಲೆ ಅನೇಕ ಈ ಸಿನಿಮಾದವರು ಇಲ್ಲೇದ್ದೆಲ್ಲ ಸೇರಿಸ್ಬಿಟ್ಟಾರೆ. ಅದೆಲ್ಲ ಮೊದಲು ಸಾಯಿಬಾಬಾ ಶಿರಡಿ ಸಾಯಿಬಾಬಾ ಕಥೆಯಲ್ಲಿ ಅಲ್ಪ ಸ್ವಲ್ಪ ಸಣ್ಣದು ಇರ್ತಾಯಿತ್ತು. ಯಾರ್ಯಾರ್ದೋ ಮಹಾನುಭಾರದು ಇವನಿಗೆ ಸೇರಿಸಿ ಹೇಳಿಬಿಟ್ಟಿದ್ದಾರೆ. ಎಲ್ಲರೂ ನಮ್ಮ ಸಾಯಿಬಾಬಾ ಗುಡಿಗೆ ಬರಬೇಕು, ಗುಡಿ ಕಟ್ಟೋರೆಲ್ಲ ಭಕ್ತಿ ಇಲ್ಲ ಪಿಕ್ತಿ ಇಲ್ಲ, ದುಡ್ಡು ಸಂಗ್ರಹ ಮಾಡಬೇಕು, ಚೆನ್ನಾಗಿ ಕುಡಿಬೇಕು. ಈ ಗಣಪತಿ ಉತ್ಸವ ಮಾಡ್ತಾರಲ್ಲ ಬೆಂಗಳೂರಲ್ಲಿ, ಏನು ಇದು ಹಾಕಿ ಎಲ್ಲ ಕಡೆ ವಸೂಲು ಮಾಡಿ ಖರ್ಚು ಸಂಪಾದನೆ ಮಾಡೋದು ಲಕ್ಷ ರೂಪಾಯಿ ಸಂಪಾದೋದು 10 ಲಕ್ಷನೂ ಮಾಡ್ತಾರೆ. 5 ಲಕ್ಷ ಖರ್ಚು ಮಾಡಿ 5 ಲಕ್ಷ ಕುಡಿದು ತಿಂದು ಹಾಳು ಮಾಡಿಬಿಡ್ತಾರೆ. ತಿನ್ಲಿಕ್ಕೆ ಬೇಕು ಅವ್ರಿಗೆ ದುಡ್ಡೆಲ್ಲ, ಭಕ್ತಿನ ಪಿಕ್ತಿನ ಹಾಳಾಗುವ ಏನು ಗೊತ್ತಿದೆ ಅವರಿಗೆಲ್ಲ. ಹಾಗಾಗಿ ಎಲ್ಲ ಸೇರಿಸ್ಬಿಟ್ಟಾರೆ. ಸರಿ ಏನೋ ಇಟ್ಕೊಂಬೋಣ, ಆ ಮಹಿಮೆಗಳೆಲ್ಲ ಇದೆ ಅಂತ ಇಟ್ಕೊಂಬೋಣ. ಅದು ದೈವಿ ಸಂಪತ್ತಿ ಆಸುರಿ ಸಂಪತ್ತಿ ಅಂತ ಎರಡು ಉಂಟು. ಅಸುರ ನಿಮಿತ್ತಕವಾದ ಸಂಪತ್ತಿದೆಯಲ್ಲ ಅದು ಭಗವಂತನ ಪ್ರೀತಿ ಕಾರಣ ಆಗೋಲ್ಲ. ಅವರು ಕೂಡ ಮನೆಗಳು ನಿರ್ಮಾಣ ಮಾಡ್ತಾರೆ, ಇದು ಮಾಡ್ತಾರೆ, ಹೀಗಂತ ತಕ್ಷಣ ಉಫ್ ಅಂದರೆ ಬೂದಿ ಬರ್ತದೆ, ಕುಂಕುಮ ಬರುತ್ತೆ, ಲಿಂಗ ಬರ್ತದೆ, ಇದೆಲ್ಲ ಬರಬಹುದು. ಅದಕ್ಕೆಲ್ಲ ಆವಾಹನ ವಿಸರ್ಜನ ಅಂತ ಹೇಳಿ 64ನೇ ವಿದ್ಯಾ ಅದು ಅವ್ರಿಗೂ ಬರ್ತಾ ಇದೆ. ಆದರೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಮತ್ತು ಅವರೇನು ಹೇಳಿಲ್ವಲ್ಲ. ಅವರೊಬ್ಬ ಮುಸ್ಲಿಂ ಅವರು, ಮತ್ತು ಆಗಿನ ಕಾಲಕ್ಕೆ ಜನಗಳಿಗೆಲ್ಲ ಉಪಕಾರ ಮಾಡಿ ಅನುಗ್ರಹ ಮಾಡಿರ್ಬೋದು ಅಷ್ಟೇ ಹೊರತಾಗಿ ದೇವರು ಅಂತ ಹೆಂಗೆ ಹೇಳ್ತೀರಿ? ಎಲ್ಲ ಮಾತಾಡಿದ ಮೇಲೆ ಅವ್ರು ಹೇಳಿದ್ರು ಯಾರು ಕೂಡ ಅವರು ದೇವರು ಅಂತ ಹೇಳಿ ನಿರ್ಣಯ ಮಾಡಿಲ್ಲ. ಸಿನಿಮಾದಲ್ಲಂತೂ ಅವನೇ ರಾಮ ಅವನೇ ಕೃಷ್ಣ, ಸಾಯಿ ರಾಮ ಸಾಯಿ ಕೃಷ್ಣ, ಸಾಯಿ ಸಾಯಿ ಸತ್ತೋಗು ಸತ್ತೋಗು. ಇಲ್ಲಿ ಏನು ಉಪದೇಶ ಮಾಡಿದ್ದಾರೆ ಹೇಳ್ರಿ. ಮಂತ್ರಾಲಯ ಸ್ವಾಮಿಗಳು 54-60 ಗ್ರಂಥ ಬರೆದಾರೆ. ಅದರಿಂದ ನಮಗೆಲ್ಲ ಅರ್ಥವಾಗುತ್ತೆ. ಉಪದೇಶ ಮಾಡಬೇಕು. ತಾವಿದ್ದಾಗೂ ಪಾಠ ಪ್ರವಚನ ಮಾಡಿದರು, ಅನೇಕ ಗ್ರಂಥ ನಿರ್ಮಾಣ ಮಾಡಿದರು. ಅದರಿಂದ ಭಗವಂತನ ಜ್ಞಾನ ಮಾಡಿಕೊಟ್ರು. ಅವನ ಸರ್ವೋತ್ತಮತ್ವೇನ ಅವನ್ನು ಉಪಾಸನೆ ಮಾಡಬೇಕು. ಬೇರೆ ಮತಗಳು ಏನೇನು ಹೇಳುತ್ತೆ ಅದೆಲ್ಲ ಸರಿಯಲ್ಲ. ನಮ್ಮ ಮಧ್ವಾಚಾರ್ಯ ಹೇಳಿದ್ದೇ ಸರಿಯಾದ ತತ್ವ. ಯಾಕೆಂದ್ರೆ ಹೋದ್ರಿ ನೀವು ಮೂಲ ಏನು ವೇದಗಳೇ ಮೂಲ, ಅದನ್ನಿಟ್ಕೊಂಡು ಅರ್ಥವನ್ನು ನಾವು ಮಾಡಬೇಕು. ಆದ ಕಾರಣ ಶಿರಡಿ ಸಾಯಿಬಾಬಾ ದೇವರು ಅಂತ ಯಾರು ಹೇಳಿದ್ರು? ಈ ಸಿನಿಮಾದವ್ರು ಹೇಳಿಬಿಟ್ರೆ ನಮ್ಮೇಲೂ ಒಂದು ₹1 ಕೋಟಿ ಕೊಟ್ಟರೆ ನನ್ನೂ ದೇವರು ಅಂತ ಮಾಡಿಬಿಡ್ತಾರೋ. ನೋಡೋರಿಗೆಲ್ಲ ನಾವು ದೇವರಾಗಿಬಿಡ್ತೀವಿ. ಆದ ಕಾರಣ ಇದೆಲ್ಲ ಮೂರ್ಖರು. ಜನ ಮರಳೋ ಜಾತ್ರೆ ಮರಳೋ ಸಿದ್ಧಲಿಂಗೇಶ್ವರ ಅಂತಂತಾರಲ್ಲ, ಹಾಗಾಗಿಬಿಡ್ತವೆ ಜನಗಳೆಲ್ಲ. ಒಬ್ಬ ಕವಿ ಈ ಮಾತಿನ ಬರದಾನ. ಒಬ್ಬನು ಕಾಶಿಗೆ ಹೋಗಿದ್ದ. ಕಾಶಿಗೆ ಹೋದಾಗ ವೈಶಾಖ ಮಾಸ, ಪಾತ್ರ ದೊಡ್ಡದು, ಗಂಗಾ ಪಾತ್ರ. ಆ ಕಡೆ ನದಿ ಹರಿಯೋ ಕಾಲಕ್ಕೆ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಉಸುವಿನಲ್ಲಿ ನಡ್ಕೊಂಡು ಹೋದಾಗ ಒಂದು ಅರ್ಧ ಮೈಲು ಹೋದ ಮೇಲೆ ನದಿ ಹತ್ತಿರ ಬಂತು. ಅವನಿಗೆ ಸರಿ 2ಕ್ಕೆ ಹೋಗಬೇಕಾಗಿ ಬಂತು. ಈ ನಮ್ಮ ಜೊತೆಗೆ ಯಾರೂ ಇಲ್ಲ. ತಾಮ್ರ ತಂಬಿ ತೊಗೊಂಡು ಹೋಗಬಾರ್ದು, ಟೂಗು ಹೋಗಬಾರ್ದು, ಜೊತೆಗೆ ಯಾರೂ ಇಲ್ಲ. ಏನು ಮಾಡಬೇಕು? ಆ ತಾಮ್ರ ತಂಬಿ ಅವನು ತಗ್ಗು ಮಾಡಿ ಅದರಲ್ಲಿ ಮುಚ್ಚಿಟ್ಟ, ಯಾರೂ ತೊಗೊಂಡು ಹೋಗಬಾರ್ದು ಅಂತ. ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಈ ಸ್ಥಳದಲ್ಲಿ ಇಲ್ಲೇ ಮುಚ್ಚಿಟ್ಟಿದ್ದನ್ನ ಗುರುತು ಹೆಂಗೆ ಬರಬೇಕು ನಮಗೆ ಅಂಥೇಳಿ ಆ ಎಲ್ಲಿ ತಮಗೆ ಮುಚ್ಚಿಟ್ಟಿದ್ದ ಅಲ್ಲಿ ಲಿಂಗ ಮಾಡ್ದ. ಲಿಂಗಾಕಾರ ಮಾಡಿ ಹೋದ. ಕೆಲವರೆಲ್ಲ 2-3 ಅವರ್ಸ್ ಕೂತ್ಕೊಂಡ್ಬಿಡ್ತಾರೆ, ನಿದ್ದೆ ಮಾಡ್ತಾರೋ ಏನು ಮಾಡ್ತಾರೋ, ಹಿಂಗೆ ಕೂತಿರ್ತಾರೆ. ಅವ್ರಿಗೆ ಏನೋ ಒಂದು ಆನಂದ, 2 ಅವರ್ಸ್ ಕೂತ್ಬಿಡ್ತಾರೆ. ಅಂಥವ್ರು ಬಂದರೆ ನೀವು ಸ್ವಲ್ಪ ಇರಪ್ಪ, ನಾವು 5 ನಿಮಿಷದಲ್ಲಿ ಹೋಗಿ ಬರ್ತೀವಿ ಅಂತ ಅವನ ದಬ್ಬಿ 7-8 ಜನ ಹೋಗಿ ಬಂದ್ಬಿಡ್ತಾರೆ. ಒಂದೇ ಲೆಟ್ರಿನಿದ್ದು 500 ಜನ ಇದ್ರ ಗತಿ ಏನ್ರಿ? ಹಾಗಾಗಿ ಅವನ ಬ್ರಹ್ಮಶೌಚ ಅಂತ ಕರೀತಾರೆ ಅವರೆಲ್ಲ. ಹಾಗಾಗಿ ಬ್ರಹ್ಮಶೌಚ ಅಂದ್ರೆ ಬೇಡ, ಅದೊಂದು ಅರ್ಧ ಗಂಟೆ ಕತೆ ಹೇಳಬೇಕು. ಅಂತೂ ಬಹಳ ಹೊತ್ತು ಅವನು ಹೋಗಿ ಬರೋ ಕಾಲಕ್ಕೆ ಒಂದು ಏಷ್ಯನ್ ಟ್ರಾವೆಲ್ಸ್ ಬಂತು. ಒಂದು ಬಸ್ ತುಂಬ ಒಂದು 56 ಜನ ಬಂದರು. ಎಲ್ಲ ಓಹೋ ಇಲ್ಲಿ ಲಿಂಗ ಮಾಡಿಟ್ಟಿದ್ದಾರೆ, ಯಾರಾದರೂ ಸ್ನಾನ ಮಾಡಿದ್ರೆ ಲಿಂಗ ಮಾಡಿ ಹೋಗಬೇಕು ಅಂತ ಅವ್ರು ಸುತ್ತಲೂ 7-8 ಲಿಂಗ ಮಾಡಿದರು. ಅದ್ರ ಸುತ್ತಲೂ ಒಂದು 10 ಜನ ಬರೋದು ಮಾಡಿದ್ರು. ಇನ್ನೊಂದು ಟ್ರಾವೆಲ್ಸ್ ಬಂತು. ಅವನು 2 ಅವರ್ಸ್ ಬರೋ ಕಾಲಕ್ಕೆ ಎಲ್ಲಿ ನೋಡಿದ್ರು ಲಿಂಗ ಲಿಂಗ ಲಿಂಗ. ಅವ್ರು ಮಾಡಿದ್ದಾರೆ ನಾನು ಮಾಡ್ತೇವೆ. ಅವ ಯಾಕೆ ಮಾಡ್ದ? ಅದೆಲ್ಲ ಅವ್ರು ಮಾಡಿದ್ದಾನೆ ನಾನು. ಅದಕ್ಕೆ ಗತಾನು ಗತಿಕೋ ಲೋಕ ನ ಲೋಕ ಪಾರಮಾರ್ಥಿಕ. ಗತಾನು ಗತಿಕ. ಅವ್ರು ಮಾಡಿದ್ರು ನಾನು, ಅವ್ರು ಯಾಕೆ ಮಾಡಿದ್ರು ಅದೆಲ್ಲ ಇಲ್ಲ.
ಹಾಗಾಗಿ ಅವನು ಬಂದು ನೋಡ್ತಾನೆ, 2000 ಲಿಂಗ ಎಷ್ಟೊಂದು ತೋಡ್ತಾನ್ರಿ, ಕೈ ಬಿದ್ದೋಯ್ತು. ಹೋ ಅಂತ ಹತ್ತು ಒಂದು ಶ್ಲೋಕ ಮಾಡ್ದ, ಗತಾನು ಗತಿಕೋ ಲೋಕಃ. ಅವರು ಮಾಡಿದ್ರು ನಾವು ಮಾಡ್ತೀವಿ, ಅವ್ರು ಯಾಕೆ ಮಾಡಿದ್ರು ಅದೆಲ್ಲ ನೋಡೋದಿಲ್ಲ. ನಲೋಕ ಪಾರಮಾರ್ಥಿಕ, ಜನಗಳೆಲ್ಲ ಸರಿಯಾಗಿ ತಿಳ್ಕೊಂಬೋದಿಲ್ಲ. ಅವ್ರು ಮಾಡಿದ್ರು ನಾನು ಮಾಡ್ತೇವೆ, ಅವ್ರು ಯಾಕೆ ಮಾಡಿದ್ರು ನೀನು ಯಾಕೆ, ಏನು ಸಂಬಂಧ ಅದಲ್ಲೇ ನೋಡೋಲ್ಲ. ಗಂಗಾ ವಾಲುಕಲಿಂಗೇನ ನಷ್ಟಮ್ಮೆ ತಾಮ್ರಭಾಜನಂ ಅಂದ. ನನ್ನ ತಮ್ಮಗೆ ಗುರುತು ಹಿಡಿಲಿಕ್ಕೆ ತಗ್ಗು ತೋಡಿ ಮುಚ್ಚಿಟ್ಟು ಅದನ್ನು ಲಿಂಗ ಮಾಡಿದ್ರೆ ಹಿರಣ್ಯಗಂಡಂದ್ರು ಎಲ್ಲವುದು ಲಿಂಗ ಮಾಡಿಟ್ಬಿಟ್ರು, ನಂಗೆ ಹುಡ್ಕೋ ನನ್ನ ತಮ್ಮಗೆ ಕಳ್ಕೊಂಡೆ ಅಂದ. 90% ಜನ ಹೀಗೆ ಇದ್ದಾರೆ ಈಗೆಲ್ಲ. ಅಣ್ಣಮ್ಮನ ಉತ್ಸವ ಬೆಂಗಳೂರು ಎಲ್ಲಿ ನೋಡಿದ್ರು ಅಣ್ಣಮ್ಮನ ಉತ್ಸವ ಮಾಡ್ಕೊಳ್ರಿ, ಗ್ರಾಮ ದೇವತಾ ಅಂತ ಹೇಳಿ 24 ಗಂಟೆ ಯಾರು ಮಾಡೋದ್ರಿ. ಸರ್ವೋತ್ತಮ ಶ್ರೀಹರಿಯನ್ನು ಬಿಟ್ಟರೆ, ಪರಮಾತ್ಮನೇ ಮೋಕ್ಷಾದ ಸಕಲ ಪುರುಷಾರ್ಥ ಕೊಡುವ ಶ್ರೀಹರಿಯನ್ನು ಬಿಟ್ಟು ಈ ಸಣ್ಣ ಪುಟ್ಟ ದೇವತೆಗಳೇನು ಆಗಾಗ ವರ್ಷಕ್ಕೂ ಒಂದು ಸರ್ತಿ ಇದೆಲ್ಲ ಮಾಡಬೇಕು. ಭಗವಂತನ ಪರಿವಾರತ್ವರೇ ಮಾಡಬೇಕು ಹೊರತಾಗಿ ಅವರನ್ನೇ ಸರ್ವೋತ್ತಮತ್ವೇನೆ ಮಾಡಿಕೊಂಡು ಅರ್ಥ ಏನು. ಅದಕ್ಕೆ ಶಾಸ್ತ್ರ ಓದಬೇಕು. ಶಿವ ಸರ್ವೋತ್ತಮನ ವಾದರಾಯ ಸ್ವಾಮಿ ಹೆಜ್ಜೆ ಹೆಜ್ಜೆಗೆ ಈ ವಿಚಾರವನ್ನು ರುಕ್ಮಿಣೀಶ್ವರಲ್ಲಿ ನಿಮಗೆ ತೋರಿಸ್ಕೊಡ್ತಾರೆ. ರುದ್ರಾಯಿ ದೇವತೆಗಳು ಸರ್ವೋತ್ತಮ ದೇವತೆಗಳಲ್ಲ, ಭಗವಂತನ ದಾಸಾನುದಾಸರು ಅಂತ ನಮಗೆ ಗೊತ್ತಾಗುತ್ತೆ. ಶೈವ ಪುರಾಣ ನೋಡ್ರಿ, ಬ್ರಹ್ಮ ಪುರಾಣ ನೋಡ್ರಿ, ವೈಷ್ಣವ ಪುರಾಣಗಳು ನೋಡ್ರಿ, ಎಲ್ಲದಲ್ಲೂ ವಿಷ್ಣು ಸರ್ವೋತ್ತಮತ್ವ ಗೊತ್ತಾಗುತ್ತೆ. ನಿಮಗೆಲ್ಲ ಕೃಷ್ಣಾವತಾರ ರಾಮಾವತಾರ ಎಲ್ಲ ಕೇಳಿದ್ದೀರಿ. ಅದೆಲ್ಲ ನೋಡೋ ಕಾಲಕ್ಕೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಆಗ್ತಾ ಇದೆ. ಅದನ್ನು ಮಾಡ್ಕೊಂಬೋದೇ ಮನುಷ್ಯ ಜನ್ಮಕ್ಕೆ ಗುರಿ ಹೊರತಾಗಿ ಏನೋ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದು, ಅಮೇರಿಕಾಕ್ಕೆ ಹೋಗೋದು. ನಮ್ಮ ಮಗ ಸಾಫ್ಟ್ವೇರ್ ಇಂಜಿನಿಯರ್ ರೀ, ಅಮೇರಿಕಾದಲ್ಲಿದ್ದಾನೆ, 10 lakhs ಸಂಬಳ, ಗೊತ್ತಾಯ್ತಾ? ಮುಂದೇನು ಇಲ್ಲಿ ದುಡ್ಡು ಕಳಿಸ್ತಾನೆ, ಮನೆ ಕಟ್ತೀರಿ, ಮಕ್ಕಳನ್ನ ಹಡಿತೀರಿ, ನಿಂಗೇನು ಮಾಡ್ಕೊಂಡ್ಯಪ್ಪ? ಯಮದೇವರು ತಲೆ ಮೇಲೆ ದಂಡ ಇಟ್ಟು ಬ್ರಾಹ್ಮಣ ನಾಯಿ ಕೊಟ್ಟು ಕಳಿಸಿದನೇ, ಏನು ಮಾಡದಿ? ಉತ್ತರ ಏನು ಕೊಡ್ತೀರಿ? ನಾನು 4 ಮಕ್ಕಳನ್ನ ಹಡ್ಕೊಂಡೀನಿ, ನಾಯಿನೂ ಹಡಿಯತ್ತೆ, ನಿಂಗೂ ಅದಕ್ಕೇನು ವ್ಯತ್ಯಾಸ? ನಾನು ಟೇಬಲ್ ಮೀಲ್ಸ್ ಮಾಡ್ತೀನಿ, ಹೊಟ್ಟೆ ತುಂಬೋದಕ್ಕಷ್ಟೇ. ನಾಯಿಗೇನು ಟೇಬಲ್ ಮೀಲ್ಸ್ ಇಲ್ಲೇ ಇರ್ಬೋದು, ಹೊಟ್ಟೆ ತುಂಬಿಸ್ಕೊಂಬತ್ತೋ ಇಲ್ಲ, ಅದು ಊಟ ಮಾಡ್ತೆ, ನೀನು ಊಟ ಮಾಡ್ತೆ. ಅದು ಬಂಗಾರ ತಟ್ಟೆಯಲ್ಲಿ ಮಾಡಿದೆ, ನೀವು ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ತೆ, ಅಂತೂ ಹೊಟ್ಟೆ ತುಂಬತ್ತೋ ಇಲ್ಲ. ಅದು ನಿದ್ದೆ ಮಾಡುತ್ತಲ್ಲ, ಅದು ಮನೆಗಳು ಮಾಡ್ಕೊಂಬತ್ತಲ್ಲ. ಪಕ್ಷಿಗಳು ಗೂಡು ಕಟ್ಟತ್ರಿ ಪ್ರತಿ ವರ್ಷ. ಬೆಂಗಳೂರಲ್ಲಿ ಒಂದು ಮನೆ ಕಟ್ಟೋ ಕಾಲಕ್ಕೆ ನಿಮ್ಮ ನಿಸ್ತ್ರಾಣ ಆಗಿ ಸಾಕಿ ಸಿಕ್ಕಾಕಿ ಮುಡ್ತೀರಿ. ವರ್ಷ ಮನೆ ಕಟ್ಟತ್ತೆ. ಇಷ್ಟರಲ್ಲೇ ನಿಮ್ಮ ಜೀವನ ಮುಗಿದು ಹೋಗಿಬಿಟ್ರೆ ಮನುಷ್ಯ ಜನ್ಮ ಕೊಟ್ಟಿದ್ದಕ್ಕೆ ಏನು ಸಾರ್ಥಕ? ನರಜನ್ಮ ಬರುವುದೇ ಕಷ್ಟ. ನೋಡಿ, ವಿಜಯದಾಸರಂತಾರೆ ಶಾಸ್ತ್ರಾರ್ಥವನ್ನೇ, ನರಜನ್ಮ ಬರುವುದೇ ಕಷ್ಟ, ಅದನ್ನು ಅರಿತು ನೋಡಲು ನಿಮಗೆ ವಿಪ್ರತ್ವ ಶ್ರೇಷ್ಠ, ಮರಳಿ ಬಾಹುದೇ ಉತ್ಕೃಷ್ಟ. ಮತ್ತೆ ಇಂಥ ಬ್ರಾಹ್ಮಣ ಜನ್ಮ ಬರುತ್ತೇನ್ರೋ? ನಮ್ಮ ಮರುತನ ಮತವ ಪೊಂದುವುದೇ ದುರ್ಘಟ, ಕೇಳಲೆವು ಮರ್ಕಟ, ಎಚ್ಚೆತ್ತು ಇರು ಕಂಡ್ಯ ಮನವೇ, ಹಾಳು ಹರಟೆ ಹೊಡೆಯಬೇಡ, ಕಂಡ ಕೂಳುಗಳನ್ನು ತಿಂದು ಒಡಲು ಹೊರೆಯಬೇಡ. ಕಂಡಿದ್ದು ತಿನ್ಬೇಡೋ, ಪಾನಿಪುರಿ ಗಿನಿಪುರಿ ಆ ಊರಿ ಈ ಊರಿ ಬೀದಿಲೆಲ್ಲ ತಿನ್ಬೇಡೋ, ಅಪವಿತ್ರ. ಅದು ಪಾವಿತ್ರತೆ ಇರೋದಿಲ್ಲ, ಎಂಜಲು ಮುಸಲೆ ಆಗಿರ್ತದೆ. ಅವ್ರಿಗೇನು ಕೈ ತೊಳ್ಕೊಂತಾರ, ಬಾಯಲ್ಲಿ ಬೆಟ್ಟ ಹಾಕ್ತಾರ, ಹಾಗೆ ನಿಮಗೆ ಕೊಡ್ತಾರೆ. ಅಂದಮೇಲೆ ಮಧ್ಯಾಹ್ನದ ಟಿ ವಿಲಿ ಬರುತ್ತೆ ನೋಡ್ರಿ ಹೊಸ ರುಚಿಗಳೆಲ್ಲ. 12 ಗಂಟೆಗೆ 1 ಗಂಟೆ ಬರ್ತದೆ. ಹೆಣ್ಮಕ್ಳೆಲ್ಲ ಕಾದ್ಕೊಂಡಿರ್ತಾರೆ ಹೊಸದು ಹೆಣ್ಣು ನೋಡೋಣ ಅಂತ ಹೇಳಿ. ಅಲ್ಲಿ ಆ್ಯಂಕರ್ ಬರ್ತಾಳೆ, ಇಲ್ಲ ಅವಳು ನೋಡ್ತಾ ಇದ್ದ, ಅವನು ಮಾಡ್ತಾ ಇರ್ತಾನೆ. ಅವೆಲ್ಲ ಮಾಡಿದ ತಕ್ಷಣ ಅವಳು ಕೊಡ್ತಾನೆ. ಅವಳು ಬಾಯಲ್ಲಿ ಕಚ್ಚಿಕೊಂಡು, ಓ ಆಹಾ ಏಮಿ ರುಚಿ ಅಂತ ಹೇಳ್ತಾಳೆ. ಆ ಎಂಜಲು ಮಾಡಿದ್ದ ಆ ಗುಂಪಿನಲ್ಲಿ ಹಾಕ್ಬಿಡ್ತಾಳೆ. ಆ ಎಂಜಲೆಲ್ಲ ನಾವು ತಿನ್ನೋದು. ಎಂಜಲು ಮುಸ್ರೆ ಬೇಡ, ದೇವರ ನೈವೇದ್ಯ ಬೇಡ. ಏನೋ ಹೊಟ್ಟೆ ಮುನ್ಸಿಪಾಲ್ಟಿ ತೊಟ್ಟಿನ ದೇವರ ನೈವೇದ್ಯ ಮಾಡಿದ ಅನ್ನ ತಿಂದರೆ ಅದು ಉದರ, ಇಲ್ಲ ಅಂದರೆ ತೊಟ್ಟಿ ಅಂತಾರೆ. ಆಮೇಲೆ ಕಂಡಿದ್ದೆಲ್ಲ ತಿನ್ಬಿಡೋದ? ದೇಹ ಪವಿತ್ರ ಆಗೋದು ಬೇಡವಾ? ಅಡುಗೆ ಮಾಡ್ಬೇಕಾದ್ರೆ ಪಾತ್ರೆಯಲ್ಲೇ ತೊಳೆಯೋದು ಬೇಡ? ಪಾತ್ರೆ ಇದ್ರೆ ಸಾಕ್ರೆ ಮಾಡಿಬಿಡಿ. ನಿನ್ನ ಪಾತ್ರೆಯಲ್ಲೇ ಅದರಲ್ಲೇ ಅನ್ನ ಮಾಡಿದ್ರೆ ಅದು ಹೊಲಸಾಗೋಲ್ಲ. ಹಾಗೆ ಈ ದೇಹ ಅಪವಿತ್ರವಾಗಿರೋ ಕಾಲಕ್ಕೆ ದೇವರ ತೀರ್ಥವನ್ನು ತಗೊಂಡ್ರೆ ದೇಹ ಪವಿತ್ರ ಆಗುತ್ತೆ. ಸ್ನಾನಾದಿಗಳು ಮಾಡಿದಾಗ ಹೊರಗಿನ ಇದೆಲ್ಲ ಹೊಲಸೆಲ್ಲ ಹೊಟ್ಟೋಗುತ್ತೆ.
ತೀರ್ಥ ತಗೊಂಡಾಗ, ಮಂಗಳಾರತಿ ತಗೊಂಡಾಗ ಅಲ್ಲಿ ದೇಹ ಒಳಗಿನ ಮತ್ತು ಅಪಾವಿತ್ರ ಎಲ್ಲ ಪರಿಹಾರವಾಗಿ ಪವಿತ್ರರಾಗ್ತೀವಿ, ಊಟ ಮಾಡ್ತೀವಿ. ಆ ತಿಂಡಿದ ಅನ್ನ ಕವಳೆ ಕವಳೆ ಗೋವಿಂದ ಭಗವಂತನೇ ಯಜ್ಞ ಅಂತ ಅನಿಸ್ಕೊಂಬತ್ತೀವಿ. ಊಟ ಮಾಡೋದಿಲ್ಲ. ಅದೆಲ್ಲ ಬಿಟ್ಬಿಟ್ಟು ಏನೋ ಹೊಟ್ಟೆ ತುಂಬಿಸ್ಕೊಬೋದಂದರೆ ನಾಯಿ ನರಿನೂ ಮಾಡುತ್ತೆ. ಅದಕ್ಕೆ ಮನುಷ್ಯ ಜನ್ಮ ಸಾರ್ಥಕತೆ ಪಡಿಸ್ಕೊಳ್ರು. ಹಾಳು ಹರಟೆ ಹೊಡೆಯಬೇಡ. ಸುಮ್ಮನೆ ಕೇಳೋದು ಬಹಳ ಇದೆ. ರುಕ್ಮಿಣೀ ವಿಜಯ 19 ಸರ್ಗ 19 ವರ್ಷ ಹೇಳಬೇಕ್ರಿ. ಇದನ್ನು 8-9 ದಿವಸದಲ್ಲಿ ಏನು ಹೇಳ್ತೀನಿ, ಚೂರು ಚೂರು ಹೇಳ್ತೀವಿ ಅಷ್ಟೇ. ನಾವು ಹೆಚ್ಚಿಂದ ಹೇಳಿಕ್ಕೆ ಬರೋದಿಲ್ಲ. ನ್ಯಾಯಸುಧಾ 3 ವರ್ಷ ಓದಬೇಕು. ಹಿಂದಿಂದೆಲ್ಲ ಅನೇಕ ದಶ ಪ್ರಕರಣಗಳು ಮತ್ತು ತರ್ಕ ಓದಬೇಕು, ವ್ಯಾಕರಣ ಓದಬೇಕು, ಮೀಮಾಂಸ ಓದಿದರೇನೆ ಅದೆಲ್ಲ ಆ ಅಪ್ಪಳೆ ಮಾಡಿರ್ತಾರೆ ಆ ಯುಕ್ತಿಗಳೆಲ್ಲ. ಆವಾಗ ಶಬ್ದ ಅರ್ಥ ಆಗುತ್ತೆ. ತರ್ಕಶಾಸ್ತ್ರ ಓದ್ದೇ ಇದ್ದರೆ ವೇದ ನ್ಯಾಯಸುಧಾ ಏನು ಅರ್ಥ ಹೇಳಬೇಕು, ಏನೂ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಗ್ರಂಥಗಳು ನೋಡಿಕೊಂಡು ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ನ್ಯಾಯಸುಧಾ 3 ವರ್ಷ ಹಗಲು ರಾತ್ರಿ ಆದರೆ ಅದು ಅರ್ಥ ಆಗ್ತಾ ಇದೆ. ಅದನ್ನು ಪೂರ್ತಿ ಇಲ್ಲಿ ಉಪನ್ಯಾಸ ಮಾಡೋದು. ಏನು ಉಪನ್ಯಾಸ ಮಾಡೋದು? ಅದು ಪಾಠ ರೂಪೇಣ ಓದಬೇಕು ಅದೆಲ್ಲ. ಅದಕ್ಕೆ ಹರಟೆ ಹೊಡಿಬೇಡೋ. ನಾ ಏನು ಶ್ರವಣ ಮಾಡಬೇಕು ಅಂತ ಪರೀಕ್ಷನ್ ಮಹಾರಾಜ ಶುಕಾಚಾರ್ಯಂದ್ರು ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತೆ ಸಹಸ್ರಶಃ. ಕೇಳೋದು ಬಹಳ ಬಹಳ ಇದೆ. ಹಾಗಿದ್ದಾಗ ಕೂಡ ನೀವೇನು ಮಾಡ್ತೀರಿ ಗೊತ್ತಾ? ನಿದ್ರೆಯ ಹೇತೇನಕ್ತಂ. ರಾತ್ರಿ ಇಲ್ಲ ನಿದ್ದೆಯಿಂದ ಕಾಲ ಕಳೆದು ಬಿಡ್ತೀನಿ. ವ್ಯವಾಯೇನ ನವಂ ವಯಃ ದಿವಾಚ ಅರ್ಥೇ ಹಯ ರಾಜನ್ನೇ. ಹಾಗಲಿ ಎದ್ದ ತಕ್ಷಣ ಧನ ಸಂಪಾದನೆ ಮಾಡಬೇಕು ಅಂತ ದುಬಾಯೋ ಗಿಬಾಯೋ ಅಮೇರಿಕಾನೋ ಕಂಡಲ್ಲಿ ಹೋಗಿಬಿಟ್ಟು ಧನ ಸಂಪಾದನೆ ಹೋಗ್ತೀರಿ. ಮತ್ತು ಅದರಲ್ಲೇ ಮನಸ್ಸು ಬಿದ್ದು ಹೋಗುತ್ತೆ. ಆಮೇಲೆ ಕೃಷ್ಣಾರ್ಪಣೆ ಆಗಿಬಿಡ್ತೀರಿ. ಯಮದೇವರಿಗೇನು ಉತ್ತರ ಕೊಡ್ತೀರಿ? ಸಂಧ್ಯಾವನ ಮಾಡಿದ್ಯಾ? ಬ್ರಾಹ್ಮಣ ಜನ್ಮ ಕೊಟ್ಟಿದ್ನಲ್ಲೋ, ಉತ್ತಮೋತ್ತಮ ಬ್ರಾಹ್ಮಣ ಜನ್ಮ ಕೊಟ್ಟಿದ್ನಲ್ಲಪ್ಪ, ಅದನ್ನು ಉಳಿಸ್ಕೊಂಡ್ಯಾ? ಜನವಾರ ಹಾಕ್ಕೊಂಡ್ರೆ ಬ್ರಾಹ್ಮಣ್ಯ ಉಳಿಯೋದು ಅಷ್ಟೇ ಅಲ್ಲ, ಸಂಧ್ಯಾವನ ಮಾಡಬೇಕು. ಸಕಾಲ ಸಂಧ್ಯಾವಂದನ ಮಾಡಬೇಕು. ಸಕಾಲ ಸಂಧ್ಯಾವನ ಮಾಡಲೇದ ವಿಚಾರ ಬೇರೆ. ಯಸ್ಸಂಧ್ಯಾಂ ಕಾಲತ ಪ್ರಾಪ್ತಾಂ ಆಲಸ್ಯಾದತಿ ವರ್ತತೆ. ಇದೆಲ್ಲ ಪ್ರಮಾಣಗಳಲ್ಲಿ ಹೇಳುತ್ತೆ ಧರ್ಮಶಾಸ್ತ್ರಗಳೆಲ್ಲ. ಸಾಯಂಕಾಲ ಸಂಧ್ಯಾವಂದನ ಸೂರ್ಯ ಮುಳುಗೋಕ್ಕಿಂತ 5-10 ನಿಮಿಷ ಮೊದಲು ಮಾಡಬೇಕು. ಪ್ರಾತಃ ಸಂಧ್ಯಾವನ ಸೂರ್ಯೋದಯಕ್ಕಿಂತ ಮೊದಲು ಮಾಡಬೇಕು. ಪ್ರಾತಃ ಸಂಧ್ಯಾ ಸೂರ್ಯೋದಯಕ್ಕಿಂತ ಮೊದಲು ಮಾಡಬೇಕು. ಮಧ್ಯಾಹ್ನ ಸಂಧ್ಯಾ 10:30 12-1 ಗಂಟೆ ಒಳಗೆ ಮಾಡಬೇಕು. ಸಾಯಂಕಾಲ ಸಂಧ್ಯಾವನ ಇನ್ನೇನು ಸೂರ್ಯ ಅಸ್ತಂಗತನಾಗ್ತಾನೆ ಅಂತ ಹೇಳಿ ಒಂದು 5-10 ನಿಮಿಷ ಮೊದಲು ಅರ್ಘ್ಯ ಪ್ರದಾನ ಮಾಡಬೇಕು. ಇದು ಮಾಡದೆ ಯಾವಾಗೋ ಸಂಧ್ಯಾವನ ಮಾಡಿದ್ರೆ ಏನ್ರಿ, ಅಡುಗೆ ಆಯಿತಾ, ಎಲೆ ಹಾಕು, ಒಂದು ಎಲೆ ಮುಂದೆ ಕೂತ್ಕೊಂಡು ಹೀಗೆ ಕೃಷ್ಣಾರ್ಪಣ ಬಡತಂದು ಎದ್ದವಳು. ಸಂಧಿ ಕಾಲ, ಪ್ರಾತಃ ಕಾಲ, ರಾತ್ರಿಯ ಸಂಧಿ ಕಾಲದಲ್ಲಿ ಮಾಡುವ ಭಗವಂತನ ಸ್ಮರಣೆ, ಅವನ ಉಪಕಾರ ಸ್ಮರಣೆ. ಅದನ್ನು ಮಾಡದೆ ಇಸ್ಪೇಟ್ ಆಡ್ತಾ, ಹರಟೆ ಹೊಡಿತಾ, ಟಿ ವಿ ನೋಡ್ತಾ, ಸೀರಿಯಲ್ ನೋಡ್ತಾ, ಯಾವಾಗೋ ಏನೋ ಮಾಡಿದ್ರೆ ಏನಾಗುತ್ತೆ? ಎಸ್ ಸಂಧ್ಯಾಂ ಕಾಲತ ಪ್ರಾಪ್ತಾಂ ಆಲಸ್ಯಾದ ಅತಿವರ್ತತೆ. ಪುರಾಣ ಕೇಳ್ತಾ ಟೈಮ್ ಆಗಿಬಿಟ್ರೆ ನಮ್ಮ ಪರವಾಗಿ ವಾಲಕ್ಕಿಲ್ಲೂರು ಅಂತಿದ್ದಾರೆ, ಅವ್ರು ಮಾಡ್ತಾರೆ. ಹರಟೆ ಹೊಡಿತಾ ನೀವು 9 ಗಂಟೆಗೆ ಸಂಧ್ಯಾವನ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಾನುಯೋನಿ ಶತಂ ಭುಂಕ್ತ್ವ, 100 ಜನ್ಮ ನಾಯಿಯಾಗಿ ಹುಟ್ಟಿ ಮತ್ತು ಚಂಡಾಲನಾಗಿ ಹುಡ್ತಾನಂತವನು. ಸಕಾಲ ಸಂಧ್ಯಾವಂದನೆ ಮಾಡಿಲ್ಲ ಅಂದರೆ, ಸಂಧ್ಯಾವನ್ನೇ ಮಾಡಿಲ್ಲ ಅಂದರೆ ಯಮದೇವ್ರನ್ನ ಕೇಳಬೇಕು. ಇದೆಲ್ಲ ಕರ್ತವ್ಯ ಕರ್ಮ ಅಲ್ವಾ? ನಾವು ಮಾಡ್ತಾ ಇದ್ದೀವ. ಧನ ಸಂಪಾದನೆ ಯಾರು ಬೇಕಾದ್ರೂ ಮಾಡ್ಬೋದು. ಮತ್ತು ಬ್ರಾಹ್ಮಣ ಜನ್ಮ ಬಂದಾಗ ಆ ಕರ್ತವ್ಯವನ್ನು ಮಾಡದೆ ಬೇರೆ ಇದು ಮಾಡಲಿಲ್ಲ ಅಂದ ಅರ್ಥ ಏನು? ಆಫೀಸ್ಗೆ ಮತ್ತು ಹೋದಾಗ ಅಲ್ಲಿ ಏನು ಹೇಳ್ತಾ ಆ ಕೆಲಸ ಮಾಡಬೇಕು. ಫುಟ್ಬಾಲ್ ಆಡ್ತಾ ಕೂತ್ಬಿಟ್ರೆ, ನಾವು ಫುಟ್ಬಾಲ್ನಲ್ಲಿ ಫಸ್ಟ್ ಕ್ಲಾಸ್ ಇದಾಗಬೇಕ್ರೆ, ಆಲ್ರೌಂಡರ್ ಆಗಬೇಕು ಅಂದರೆ ಆಟಕ್ಕೆ ಹೋಗಿ, ಇಲ್ಲಿ ಬರಬೇಡ, ಆಫೀಸಿಗೆ ಬರಬೇಡ. ಆಫೀಸ್ ಬಂದಾಗ ಏನೋ ಕರ್ತವ್ಯ ಅದು ಮಾಡಬೇಕು. ಬೇರೆ ಏನೇನೋ ಮಾಡಿದ್ರೆ ಅರ್ಥ ಏನು? ತಪ್ಪಲ್ವಾ? ಹಾಗೆ ಬ್ರಾಹ್ಮಣ ಜನ್ಮ ಕೊಟ್ಟಾಗ ನಮ್ಮ ಕರ್ತವ್ಯ ಕರ್ಮವನ್ನು ಮೀರಿ ಏನೇನೋ ಮಾಡ್ತಾ ಇದ್ರೆ ದೇವರು ಕ್ಷಮಿಸೋದು ಹೇಗೆ ಅಂತಾರೆ ವಾದರಾಜ ಸ್ವಾಮಿ. ಆದ ಕಾರಣ ಇನ್ಮೇಲಾದರೂ ಕೆಲವರೆಲ್ಲ ಇಲ್ಲಿ ತನಕ ಕೆಟ್ಟ ಹೋಗಿದ್ದೀನರಪ್ಪ, ಮುಂದೆ ಏನಾಗುತ್ತೋ ಹಾಕ್ಕೊಳ್ಳಿ. ಏನಾಗೋದು? ಯಮದೇವ್ರ ಹತ್ರ ಹೋಗಿ ಕೋಟ್ಯಾಂತ ವರ್ಷ ಎಣ್ಣೆಯಲ್ಲಿ ಕರೆದಾಕ್ಬಿಡ್ತಾರಷ್ಟೆ. ಆದ ಕಾರಣ ಇನ್ಮೇಲಾದರೂ ಪ್ರಾಣೇಶದಾಸರಂದರು ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಇನ್ಮೇಲಾದರೂ ಒಳ್ಳೆ ದಾರಿ ಹಿಡಿತಾ. ದೇವ್ರ ಮಹಿಮಾ ಕೇಳಬೇಕಾದ್ರೆ ವಾಚ್ ನೋಡ್ಕೋಬೇಡ, ಹರಟೆ ಹೊಡಬೇಕಾದ್ರೆ ವಾಚ್ ನೋಡ್ಕೊಂಬಲ್ಲ.
4-5 ಗಂಟೆ ಹೊಡೆದು ಎಲ್ಲ ಮುಗಿದೋದ ಮೇಲೆ ನಮ್ಗ್ಯಾಕಪ್ಪ ಇನ್ನೊಬ್ಬರು ಸುದ್ದಿ ಅಂತ. ಮತ್ತು ಇಷ್ಟೊತ್ತಂಗ ಮಾತಾಡಿದ್ದು ಅವ್ರು ಬದುಕೊಂಡಿರ್ತಾರೆ ಚಿತ್ರಗುಪ್ತರು. ಪುರಾಣಕ್ಕೆ ಮಾತ್ರ 8 ಗಂಟೆ 10 ನಿಮಿಷ ಹೇಳಿಬಿಟ್ರು. ಅದಕ್ಕೆ ಆಚಾರ್ಯ ಪುರಾಣಕ್ಕೆ ಹೋಗಲೇಬಾರ್ದು. ಇಲ್ಲಿ ಮಾತ್ರ ಟೈಮ್ ಕರೆಕ್ಟಾಗಿ ನೋಡ್ಕೊತಾ ಇರ್ತಾರೆ. ಹಾಡು ಹರಟೆ ಹೊಡೆಯಬೇಡ, ಕಂಡ ಕೂಳುಗಳನ್ನು ತಿಂದು ಒಡಲು ಹೊರೆಯಬೇಡ, ವ್ಯರ್ಥ ಕಾಲ ಕಳೆಯಬೇಡ. ನಮ್ಮ ಪೂರ್ಣ ಪ್ರಜ್ಞರ ಬೋಧ ತಿಳಿದು ಕೋಗಾಢ, ಎಚ್ಚೆತ್ತು ಇರು ಕಂಡ್ಯ ಮನವೇ. ನಮ್ಮ ಅಚ್ಯುತನಂಗ್ರಿಯ ನೆನೆ ಕಂಡ್ಯ ಮನವೇ, ಹಾಳು ಹರಟೆ ಹೊಡೆಯಬೇಡ. ನೀ ಹೇಳಿದ್ದೇ ಹೇಳ್ತೀರಲ್ಲ ಅಂದರೆ ಮತ್ತೆ ತಿಂದಿದ್ದೇ ತಿಂತೀರಿ ನೀವು. ಹರಿವಾರ್ತೆಯ ಕೇಳಿದ್ದೇ ನೀ ಕೇಳು. ಹೇಳಿದ್ದೆ ಹೇಳ್ತಾಳ್ರಿ ಆಚು, ನಮಗೆಲ್ಲ ಗೊತ್ತು, ನಿಮ್ಮ ಹೆಣ ಗೊತ್ತು. ಏನು ಬಂದು ಅನೇಕ ವಿಷಯಗಳು ಹೊಸ ವಿಚಾರ ಬರ್ತಾ ಇರುತ್ತಲ್ಲ, ಆದ ಕಾರಣ ಹರಿವಾರ್ತೆಯ ಕೇಳಿದ್ದೇ ನೀ ಕೇಳು. ಗರ್ವದ ಹರಟೆಯ ಹರಟದಲೆ ಕರಿವರವರದನ ವರವನು ಬೇಡು ಮನವೇ, ಮಾಧವನ ಮರೆತುದರಿಂದ. ಭಗವಂತನ ಮರೆತರಿಂದ ಇಷ್ಟೆಲ್ಲ ದುಃಖ ಅನುಭವಿಸ್ತಾ ಇದ್ದಿ. ಭಗವನ್ ನಾಮಸ್ಮರಣೆಯನ್ನು ಮಾಡು, ಎಲ್ಲ ಪಾಪ ಪರಿಹಾರ ಮಾಡ್ತಾನೋ ಸ್ವಾಮಿ, ದುಃಖ ಪರಿಹಾರ ಮಾಡ್ತಾನೋ. ಹರಿರಿತ್ಯಾಹುತೋ ಏನ ಗಜೇಂದ್ರೋ ಮೋಚಿತೋಗ್ರಹಾತ್. ಹರಿ ಅಂತ ಹೇಳಿದ್ರೆ ಗಜೇಂದ್ರನ ಪರಮಾತ್ಮ ಮೋಕ್ಷಣ ಮಾಡಿಲ್ಲ, ನಿಮ್ಮ ಆಪತ್ತು ಪರಿಹಾರ ಮಾಡ್ತಾನೆ. ಈ ಮಾತನ್ನೇ ವಾದರಾಯ ಸ್ವಾಮಿಗಳು ಹೆಜ್ಜೆ ಹೆಜ್ಜೆಗೆ ಹೇಳ್ತಾ 2ನೇ ಶ್ಲೋಕದಿಂದ ಹಯಗ್ರೀವ ದೇವರನ್ನ ಸ್ತೋತ್ರ ಮಾಡ್ತಾರೆ. ನಮ್ಮ ದೇವರು ವಿಶೇಷವಾಗಿ ನಿಮಗೆ ಉಪದೇಶ ಮಾಡ್ತಾ ಇದ್ದಾನೆ. ಈ ಗುಡಿಯಲ್ಲಿ ವಿಶೇಷ ಹಯಗ್ರೀವ ದೇವರು ಕೂತಾರ, ಬೇರೆ ಕಡೆ ಅದೆಲ್ಲ ಅಪರೂಪ ಇಲ್ಲ. ಅಂದರೆ ಸಾಕ್ಷಿ ಹಯಾಸ್ತೋತ್ರಹಿ ಅಂತ ಹೇಳಿ ರಾಘವೇಂದ್ರ ಸ್ತೋತ್ರಕ್ಕೆ ಸಾಕ್ಷಿಭೂತರೇ ಹಯಗ್ರೀವ ದೇವರು. ವಾದರಾಜ ಸ್ವಾಮಿಗಳ ಉಪಾಸ್ಯ ಮೂರ್ತಿ ಹಯಗ್ರೀವ ದೇವರು. ಪ್ರತಿ ದಿವಸ ಕಡಲೆ ಮಡ್ಡಿ ನಾವು ಹಯಗ್ರೀವ ಅಂತೀವಲ್ಲ, ಅದರ ಮಾಡಿ ತಲೆ ಮೇಲೆ ಇಟ್ಕೊಂಡ್ರೆ ಹಿಂದಿದ್ದು ಬಂದು ಭುಜದ ಮೇಲೆ ಕಾಲಿಟ್ಟು ಅದನ್ನೆಲ್ಲ ತಿಂದು ಸ್ವಲ್ಪ ಉಳಿಸ್ತಾ ಇದ್ರಿ ಇವರಿಗೋಸ್ಕರ. ಅದನ್ನೇ ಸ್ವೀಕಾರ ಮಾಡ್ತಾ ಇದ್ರಿ. ಯಾರೋ ವಿಷ ಹಾಕ್ಬಿಟ್ರೆ ಒಳ್ಳೆಯವ್ರನ್ನ ಕಂಡ್ರೆ ಅವು ಕೀರ್ತಿ ಬಂದ್ಬಿಟ್ರೆ ಹೊಟ್ಟೆ ಉರಿ ಜನ ಬಹಳ ಇರ್ತಾರೆ. ಸ್ವಾಮಿ ಪೂರ್ತಿ ತಿಂದು ಹಾಕ್ಬಿಟ್ಟು ಅವತ್ತಿಂದ ಏನೂ ಉಳಿಸ್ಲೇ ಇಲ್ಲ. ವಾದರಾಜೊಳಗೆ ಏನೋ ಆಗುತ್ತೆ ಅಂತ ಏನೋ ಉಳಿಸಿಲ್ವಲ್ಲ. ಬೆಳ್ಳಿಗಿರೋ ಕುದುರೆ ನೀರಿ ಆಗೋಗಿತ್ತು, ವಿಷ ಹಾಕಿದ್ದಾರಪ್ಪ. ಓ ಕಾಲಿಗೆ ಬಿದ್ದು ಎಂಥ ಅಪರಾಧ ಆಯ್ತು ನಿಮ್ಗೆ ಗೊತ್ತಿಲ್ವಲ್ಲ ಅಂತ ಹೇಳಿ, ಮಟ್ಟು ಅಂತ ಒಂದು ಗ್ರಾಮ ಇದೆ ಉಡುಪಿ ಹತ್ತಿರ. ಅಲ್ಲಿ ಕೆಲವು ಅಗಸಾಲಿಗರೆಲ್ಲ ಬೇಸಾಯ ಮಾಡ್ತಾರೆ. ಅವನು ಗುಳ್ಳ ಮತ್ತು ಅಲ್ಲಿ ಬೆಳೀತಾ ಇದ್ದಾರೆ. ಅದಕ್ಕೆ ವಾದರಾಜಗುಳ್ಳ ಅಂತ ನಾವು ಕರಿತೀವಿ. ಉಡುಪಿಲೇ ಸಿಗೋದು, ಬೆಂಗಳೂರು ಬೆಳೆದ್ರೆ ಅಲ್ಲ, ಅಲ್ಲಿಂದಲೇ ಬರೋದು. ಬದನೆಕಾಯು ಹಾಗೇ ಇರ್ತಾವೆ, ನಾಮ ಇರಬೇಕು, ಅದಕ್ಕೆ ಮುಳ್ಳಿರಬೇಕು. ಮುಳ್ಳಿದ್ರೇ ವಾದರಾಜಗುಳ್ಳ. 1 ತಿಂಗಳು ನಮ್ಮ ನೈವೇದ್ಯವನ್ನು ಮಾಡಿರಿ, ನಾನು ಸರಿಯಾಗ್ತೀನಿ ಅಂತ ಹೇಳಿ ನೈವೇದ್ಯ ಮಾಡಿಟ್ಟಿದ್ದಾರೆ ಅಂತ ವಾದರಾಜ ಸ್ವಾಮಿಗಳ ಮಹಿಮೇಲೆ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಪರಿಹಾರ ಆಯಿತು. ಹೀಗೆ ನಮ್ಮ ಹಯಗ್ರೀವ ದೇವರು ನಿಮ್ಗೆ ಉಪದೇಶ ಮಾಡ್ತಾರೆ ಅಂತಾರೆ ವಾದರಾಜ. ಅಲ್ರಿ ಪ್ರತಿಮಾ ಏನು ಉಪದೇಶ ಮಾಡುತ್ತೆ? ಬಾಯಿಂದಲೇ ಉಪದೇಶ ಮಾಡಬೇಕು ಅಂತೇನಿಲ್ಲ. ಕರಚಯೈಹಿ ಅಂದರು. ಕೆಲವರು ಊಟ ಮಾಡಬೇಕು, ನಾವು ಅಷ್ಟೇ ಊಟ ಮಾಡಬೇಕಂತ ಮಾತಾಡಬಾರ್ದು. ಊಟ ಮಾಡ್ತಾ ಇದ್ದಾಗ ಮಾತಾಡಿದರೆ ಅಗ್ನಿದೇವರು ಆಯುಸ್ಸಹರಣ ಮಾಡ್ತಾರೆ. ಸ್ನಾನ ಮಾಡಬೇಕಾದ್ರೆ ಮಾತಾಡಿದರೆ ವರುಣದೇವರು ಆಯುಸ್ಸನ್ನು ಹರಣ ಮಾಡಿಬಿಡ್ತಾರೆ. ಯಜ್ಞ ಮಾಡಬೇಕಾದ್ರೆ ಮಾತಾಡಿದರೆ ಮತ್ತು ಪರಶುರಾಮ ದೇವರು ಆಯುಸ್ಸನ್ನು ಅಪಹಾರ ಮಾಡಿಬಿಡ್ತಾರೆ. ಅದಕ್ಕೆ ಊಟ ಮಾಡೋ ಕಾಲಕ್ಕೆ, ಯಜ್ಞ ಮಾಡೋ ಕಾಲಕ್ಕೆ, ಸ್ನಾನ ಮಾಡೋ ಕಾಲಕ್ಕೆ ಹರಟೆ ಹೊಡಿಬಾರ್ದು. ದೇವರು ಸ್ಮರಣ ಮಾಡ್ತಾ ಸ್ನಾನ ಮಾಡೋಕ್ಕೆ. ಯಾಕೆ ನೀನು 100 ವರ್ಷ ಅಂತಿದೆ, 50 ವರ್ಷಕ್ಕೆ ಸತ್ತು ಹೋಗ್ತಾನೆ ಅಂದರೆ ಹೀಗೆಲ್ಲ ಮಾಡಿದ ಫಲ. 60 ವರ್ಷನೇ ನಿಮಗೆ ಅಲ್ಲಿ ರಿಟೈರ್ಮೆಂಟ್ ಆಗೋದು, 30 ವರ್ಷಕ್ಕೆ ಕಿತ್ತು ಹಾಕಿಬಿಡ್ತಾರೆ. ಈ ಜಾರ್ಜಿನ್ ಕಿತ್ತಾಕಿದಾಗೆ. ಯಾಕಂದರೆ ಅಯೋಗ್ಯ ಕೆಲಸ ಮಾಡ್ತಾರೆ. ಮಾಡಬಾರ್ದು ಕೆಲಸ ಮಾಡಿದಾಗ ಗೌರ್ಮೆಂಟ್ ಆಫೀಸಲ್ಲಿ ಹೊತ್ತು ಹಾಕ್ಬಿಟ್ರೆ, ತಿಂದು ಹಾಕ್ಬಿಟ್ರೆ ಏನು ಮಾಡ್ತಾರೆ? ಕಿತ್ತು ಹಾಕ್ಬಿಡ್ತಾರೆ ಅಷ್ಟೇ. ಅದಕ್ಕೆಲ್ಲ ಗೊತ್ತಾಗದೆ ಕದ್ದು ಬಿಡ್ತಾರೆ ಅವರೆಲ್ಲ. ಹಾಗೆ ಕಲ್ತ್ಕೊಂಡ ರಾಜಕೀಯವಾದಿಗಳೆಲ್ಲ. ಕಾಂಗ್ರೆಸ್ನವ್ರಿಗೆ ಬಹಳ ಚೆನ್ನಾಗಿ ಗೊತ್ತು, ಕದ್ದಿದ್ದೆಲ್ಲ ಇನ್ನೊಬ್ಬರಿಗೆ ಗೊತ್ತಾಗದ ಹೇಗಿಡಬೇಕು.
ಯಡಿಯೂರಪ್ಪಂಗೆ ಗೊತ್ತಾಗಲಿ ಸಿಕ್ಕಾಕ್ಬಿಟ್ಟೆ, ಏನೋ ಚೂರು ಕದ್ದಿದ್ದು. ಅವರು ಕೋಟ್ಯಾಂತರ ಇಷ್ಟಿಷ್ಟೇ ಕದ್ದಿದ್ದ, ಸಿಕ್ಕಾಕೊಂಬಿಟ್ಟ ಮುಂಡೆದು. ಇವಾಗೆಲ್ಲ ಕಲ್ತ್ಕೊಂಡಾನೆ ಅಂತ ಇಟ್ಕೊಳ್ರಿ. ಕದ್ದಿದ್ದನ್ನು ಇನ್ನೊಬ್ರಿಗೆ ಗೊತ್ತಾಗದ ಬಚ್ಚಿಡೋದು ಒಂದು ಕಲಾ. ಹಾಗಾಗಿ ಅದು ಗೊತ್ತಿಲ್ಲ. ಹೀಗಾಗಿ ಮತ್ತೆ ನಮ್ಮ ಹಯಗ್ರೀವ ದೇವರು ಹೇಗೆ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಸಚ್ಛಾಸ್ತ್ರೋದಿತ ವರ್ತಮನ. ಊಟ ಕೂತಿರ್ತೀವಿ, ಸಾರ ಹೇಗಿದ್ದೀರಿ? ಏವನ್ ಅಂತ ಅರ್ಥ. ಮಾತಾಡಬಾರ್ದಲ್ಲ. ಸಾರು ಹೇಗಿದೆ ಅಂದರೆ ಖಾರ ಹಾಕಿ ಸತ್ತು ಹೋಗ್ತಾ ಇದ್ದೇನೆ, ಬಾಯಿ ಬಡ್ಕೊಂಬ ಆಗಿದೆ, ಅದಕ್ಕೆ ಖಾರ ಕಡಿಮೆ ಹಾಕು ಅಂತ ಅರ್ಥ. ಹೇಳಿದ್ರಲ್ಲ. ಅಂದಮೇಲೆ ನಾವು ಹೇಗೆ ಮಾತಾಡ್ತೀವಿ ಹಾಗೆ ಅಭಿನಯ ಇರಬೇಕು. ಕೃಷ್ಣ ನೀ ಬೇಗನೆ ಬಾರೋ ಅಂದಾಗ ನಗನಗ್ತಾ ಡ್ಯಾನ್ಸ್ ಮಾಡ್ತಾ ಬಾರೋ ಹಾಗೆ ಅನ್ಬೇಕು ಹೊರತಾಗಿ ಕೃಷ್ಣ ನೀ ಬೇಗನೆ ಬಾರೋ ಅನ್ಬಾರ್ದು. ಅದು ಹೇಳೋದೊಂದು ಮಾಡೋದೊಂದಾಗುತ್ತೆ. ನಾವು ಹೇಗೆ ಹೇಳ್ತೀವಿ ಹಾಗೆ ಅಭಿನಯ ಇರಬೇಕು. ವಾದರಾಜರಂತಾರೆ ನಮ್ಮ ಹಯಗ್ರೀವ ದೇವರ ಅಭಿನಯ ಶಂಖಚಕ್ರ ಹಿಡ್ಕೊಂಡಾನೆ. ಚಕ್ರ ಯಾಕೆ ಹಿಡ್ಕೊಂಡಾನೆ? ನಾನು ಸ್ಮರಣ ಮಾಡಿದ್ರೆ ನಿನ್ನ ಶತ್ರುಗಳೆಲ್ಲ ಸಂಹಾರ ಮಾಡ್ತೀನಿ. ಶಂಖ ಹಿಡ್ಕೊಂಡಾನೆ, ಶಂಖದಲ್ಲಿ ಲಕ್ಷ್ಮೀ ಅಭಿಮಾನಿ ಐಶ್ವರ್ಯ ಕೊಡ್ತೀನಿ. ಅದು ಕೊಡ್ಲಿಕ್ಕೆ ನಾವೇನು ಮಾಡಬೇಕು? ಸಚ್ಛಾಸ್ತ್ರೋದಿತ ವರ್ತಮನ. ಕೈಯಲ್ಲಿ ಪುಸ್ತಕ ಇಟ್ಕೊಂಡಾನ ಹಯಗ್ರೀವ ದೇವರು. ಮತ್ತು ಆ ಕೈ ಕಾಲ ಹತ್ರ ಕಾಣಿಸ್ತಾ ಇದೆ. ಸಚ್ಛಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಆ ರೀತಿಯಾಗಿ ನನ್ನ ಪಾದಾರವಿಂದವನ್ನ ಧ್ಯಾನವನ್ನು ಮಾಡು ಅಂತ ಅರ್ಥ. ಅದಕ್ಕೆ ಕೈಯಲ್ಲಿ ತುಳಸಿ ಮಾಲ ಇಟ್ಕೊಂಡಾನ ಹಯಗ್ರೀವ ದೇವರು. ಅದು ಯಾಕೆ? ಮನ್ಮಂತ್ರಂ ಜಪ. ಮತ್ತೆ ಓಂ ಹಾಂ ಹಯಗ್ರೀವಾಯ ನಮಃ ನಮ್ಮ ಮಂತ್ರವನ್ನು ಜಪವನ್ನು ಮಾಡು. ಸುಮ್ಮನೆ ಸೀರಿಯಲ್ ನೋಡ್ತಾ ಸಾಯಬೇಡ, ತಲೆ ಕೆಟ್ಟು ಹೋಗುತ್ತೆ, BP ಹೆಚ್ಚಾಗಿ ಬಿಡುತ್ತೆ. ಅದು ಎಂತೆಂಥ ಕೆಟ್ಟು ಕೆಟ್ಟು ಸೀರಿಯಲ್ ಬರ್ತಾ ಇದೆ ಅಂದರೆ ನೋಡೋರೆಲ್ಲ ಸತ್ತು ಹೋಗ್ತಾ ಇರ್ತಾರೆ. ಆ ಪ್ರೊಡ್ಯೂಸರ್ನ ಕೊಂದು ಹಾಕ್ಬೇಕ್ರಿ, ಆ ಡೈರೆಕ್ಟರ್ ಕೊಂದು ಹಾಕಬೇಕು. ನೀ ಯಾಕೆ ನೋಡೋದನ್ನೇ ಕೊಂದು ಹಾಕೋದೇನು? ಹಾಗಾಗಿ ಮನ್ಮಂತ್ರಂ ಜಪ, ನನ್ನ ಮಂತ್ರ ಜಪ ಮಾಡು. ನೀ ಏನು ಕೊಡ್ತೀವಿ? ಶಾಸ್ತ್ರ ಸಂಪದ ಮತೋ ದಾಸ್ಯಾಮಿ, ಸಕಲ ಶಾಸ್ತ್ರಾರ್ಥ ನಿನಗೆ ಅರ್ಥವಾಗುವಂತೆ ಮಾಡ್ತೀನಿ. ಆದಮೇಲೆ ಐಶ್ವರ್ಯನೂ ಕೊಡ್ತೀನಿ. ಅದು ಶಂಕೆ ಹಿಡ್ಕೊಂಡ. ಬರೀ ಶಾಸ್ತ್ರ ಓದೋದಲ್ಲ, ಮದಂಕಾಂಕಿತ ನಾಮಧಾರಣ ಮಾಡಿ ಶಂಖಚಕ್ರ ಗದಾ ಧಾರಣ ಮಾಡಬೇಕು, ನನ್ನ ಚಿನ್ನ ಧಾರಣ ಮಾಡಬೇಕು. ಅಂದರೆ ನೀನು ಪೂರ್ಣಾನುಗ್ರಹ ಮಾಡ್ತೀನಿ. ಕರಚಯೈಹಿ ತಮ್ಮ ವಾಜಿವಕ್ತ್ರಂ ಭಜೆ. ವಾಜಿಯಿಂದ ಕುದುರೆ, ಹಯಮುಖನಾದ ಹಯಗ್ರೀವ ದೇವರು ಅಂತಹವನ್ನ ನಾವು ಧ್ಯಾನ ಮಾಡ್ತೀನಿ ಅಂತ ಹೇಳಿ 3ನೇ ಶ್ಲೋಕದಿಂದ ಲಕ್ಷ್ಮೀದೇವಿಯರನ್ನ ರುಕ್ಮಿಣೀ ದೇವಿಯರ ಸ್ತೋತ್ರ ಮಾಡ್ತಾರೆ. ಸಿಂಜನ್ನೂಪುರ ಶೋಭಿಪಾದ ಕಮಲಾಂ. ಕಾಲಿಗೆ ಗೆಜ್ಜೆ ಹಾಕ್ಕೊಂಡಾರೆ, ಬಂಗಾರದ ಗೆಜ್ಜೆ. ಕಡಗ ಹಾಕ್ಕೊಂಡಿದ್ದಾರೆ ರುಕ್ಮಿಣೀ ದೇವಿಯರು. ಕೈಯಲ್ಲಿ ಬಳೆ ಹಾಕ್ಕೊಂಡಾರೆ, ಟೊಂಕಕ್ಕೆ ಡಾಬ್ ಹಾಕ್ಕೊಂಡಿದ್ದಾರೆ ಬಂಗಾರದ್ದು. ತಲೆ ತುಂಬ ಆಭರಣಗಳು ಹಾಕ್ಕೊಂಡಾರೆ ರುಕ್ಮಿಣೀ ದೇವಿಯರು. ಇದೆಲ್ಲ ಯಾಕೆ ಗೊತ್ತಾ? ಕಾಲಲ್ಲಿ ಆ ಭಾರವಾದ ಹಿಂದಿನ ಕಾಲದಲ್ಲಿ ನೀವು ಅಜ್ಜಿ ಗಿಜ್ಜಿ ನೋಡಬಾರ್ದು, ಭಾರವಾದ ಬೆಳ್ಳಿದು ಕಡಗ ಇರ್ತಾ ಇತ್ತು ರೀ, ಗೆಜ್ಜೆ ಇರ್ತಾ ಇತ್ತು. ಯಾಕಂದರೆ ಅಲ್ಲಿ ಭಾರ ಬಿದ್ದರೆ ಟೊಂಕ ಎತ್ತಿರ್ತಾ ಇತ್ತು. ಈಗ ಕೈಗಿಲ್ಲ, ಕಾಲಿಲ್ಲ, ಮೂಗಿಲ್ಗಿಲ್ಲ, ಕಿವಿಗಿಲ್ಲ, ಎಲ್ಲ ಬೋಳು ರಂಡೆವು. ಆಮೇಲೆ ಆಗೋ ಬೋಳಿಂದ ಮೊದಲನೇ ಬೋಳ ಮಾಡ್ಕೊಂಡ್ಬಿಡ್ತಾವೆ. ಟೊಂಕಕ್ಕೆ ಡಾವಿಲ್ಲ, ಯಾಕಂದರೆ ಅದಿದ್ದರೆ ಏನಾಗುತ್ತೆ ಗೊತ್ತಾ? ಹೊಟ್ಟೆ ನಗಾರಿ ಆಗೋಲ್ಲ, ಈಗ ಹಿಡ್ದಪ್ಪ ಹಾಕಿ ಕೂತ್ಕೊಂಬತ್ತೆ. ಆಮೇಲೆ ಜಿಮ್ಗೆ ಹೋಗಿ ಸಾಯ್ಬೇಕು. ಯಾಕಪ್ಪ ಇದೆಲ್ಲ ಆಭರಣಗಳು ಆರೋಗ್ಯಕ್ಕೂ ಸೂತ್ರ. ಅದು ಹಾಗೆ ನಮ್ಮ ರುಕ್ಮಿಣೀ ದೇವಿಯರು ಈ ಆಭರಣಗಳಿಂದ ನೀವು ಆಭರಣ ಮಾಡಿಸ್ಕೊಳ್ರಿ ಅಂತ ಹೇಳಿ ಲಂಬಾಲಕಾಂ ರುಕ್ಮಿಣೀಂ, ರುಕ್ಮಿಣೀ ದೇವಿಯರನ್ನ ಕೃಷ್ಣರಮಣೀಂ ಅಂತ ಸ್ತೋತ್ರವನ್ನು ಮಾಡಿ, ಮಧ್ವಾಚಾರ್ಯರೆಂಬ ರಾಜಹಂಸ ಪಕ್ಷಿ ಅದು ಮಾನಸ ಸರೋವರದಲ್ಲಿ ಈಜಾಡ್ತಾ ಇರುತ್ತೆ. ಮಾನಸ ಸರೋವರ ಹಿಮೋತ್ಪರ್ವತದ ಮೇಲಿದೆ. ಅದು ನಮ್ಮ ಭಾರತ ದೇಶಕ್ಕೆ ಸೇರಿತ್ತು ಆ ಮಾನಸ ಸರೋವರ. ಆದಮೇಲೆ ಆ ನೆಹರು ಕಾಲಕ್ಕೆ ಚೀನಾ ದೇಶದವರು ಬಂದು 2000 ಮೇಲೆ ಆಕ್ರಮಿಸ್ಕೊಂಬಿಟ್ರು ಆ ದೇಶ ಎಲ್ಲ. ಕೃಷ್ಣ ಮೇನನ್ ಅಂತ ಹೇಳಿ ಡಿಫೆನ್ಸ್ ಮಿನಿಸ್ಟರ್, ಅವನು ಕೇರಳ ದೇಶದ ಮುಂಡೆಗಂಡ. ಅವನು ಯಾವಾಗಲೂ ಸಿಗರೇಟ್ ಸೇಯ್ತಾ ಇದ್ದವನು ಕೃಷ್ಣ ಮೇನನ್. ಅವರೆಲ್ಲ ಸಭೆಯಲ್ಲಿ ಕೇಳಿದ್ರೆ ಅಷ್ಟೆಲ್ಲ ಮತ್ತೆ ಅವರು ಆಕ್ರಮಿಸ್ಕೊಂಬಿಟ್ಟಾರಲ್ಲ, ನೀವ್ಯಾಕೆ ಸುಮ್ಮನೆ ಇದ್ದೀರಿ? ಅದ್ರಲ್ಲಿ ಏನಿದೆ? ಬೆಂಗಾಡು ಏನು ಬೆಳಿಲಿಕ್ಕೆ ಬರೋಲ್ಲ, ಒಂದು ಇಲ್ಲ, ತೊಗೊಂಡ್ರೆ ತೊಗೊಳ್ಳಿ ಇಂದ ಈ ನೆಹರು ಮುಂಡೆಗಂಡು.
ಮೊನ್ನೆ ಒಂದು ಪೇಪರ್, ನೆಹರು ಮಾಡಿದ ಅನ್ಯಾಯಗಳೇನು ಅಂತೆಲ್ಲ ಅದೇ ತೊಗೊಂಡು ಹೋಗಲಿ. ಅಲ್ಲಿ ಮಾನಸ ಸರೋವರ ನಾವು ಹೋಗಬೇಕು ಅಂದರೆ ಈಗ ವೀಸಾ ಪಾಸ್ಪೋರ್ಟ್, ಚೀನಾಯಿಂದ ವೀಸಾ ಪಾಸ್ಪೋರ್ಟ್ ತೊಗೊಂಡು ಹೋಗಬೇಕು, ದುಡ್ಡು ಕೊಟ್ಟು ಹೋಗ್ಬೇಕು ನಾವು. ನಮ್ಮ ದೇಶದ್ದದು. ಇವನ್ ಅಂತಾನೆ ನೆಹರು, ಇದನ್ನು ತೊಗೊಂಡು ಹೋಗಲಿ ಬಿಟ್ಟರೆ ಅದರಲ್ಲಿ ಏನಿದೆ, ನಾಸ್ತಿಕ ಮುಂಡೆಗಂಡು ನಾವು. ಅಂದಮೇಲೆ ನಮ್ಮ ದೇಶ ಎಲ್ಲ ಹಾಳು ಮಾಡಿದ್ರು ಅವರೆಲ್ಲ. ಇದೆಲ್ಲ ಕಾಶ್ಮೀರು ಅರ್ಧ ಭಾಗ ಇವರು ತೊಗೊಂಡ್ಬಿಟ್ರು, ಪಾಕಿಸ್ತಾನದವ್ರು ತೊಗೊಂಡ್ಬಿಟ್ರು. ನಮ್ಮ ದೇಶದವ್ರು ಹೋಗಿ ಕಿತ್ಕೊಂಡು ಇನ್ನು ಒಂದು ದಿವಸ ನೆಹರು ಸಾಕು, ಅವನು ಇದಕ್ಕೆ ಹೋಗಿದ್ದ ಅಮೇರಿಕಕ್ಕೆ, ಯುದ್ಧವನ್ನು ನಿಲ್ಲಿಸಬೇಡಿ ಇಂದ. ಅವನು ಕಮಾಂಡರ್ ಇನ್ ಚೀಫ್ ಅಂದ, ಒಂದು ದಿವಸ ಸುಮ್ಮನೆ ಇದ್ದುಬಿಡಿ, ನಮ್ಮ ಭಾಗವನ್ನು ನಾವು ತೊಗೊಂಡ್ಬಿಡ್ತೀವಿ, ಆಮೇಲೆ ನಾವು ವಾಪಸ್ ಬರ್ತೀವಿ. ನೋ, ಅವನು ಹೇಳ ಮುಂಡೆ ಗಂಡ. ಅರ್ಧ ಭಾಗ ಕಾಶ್ಮೀರದ ಭಾಗ ಹೊಟ್ಟೋಯ್ತು. ಕಾಶ್ಮೀರ ನಮ್ಮ ಭಾರತ ದೇಶಕ್ಕೆ ಕಿರೀಟ ಪ್ರಾಯ ಅದು. ಅರ್ಧ ಕಿತ್ಕೊಂಡ್ಬಿಟ್ರು, ಅರ್ಧ ಭಾಗಿನ ಅರ್ಧ. ಇದೆಲ್ಲ ಮಾಡಿದ ಅನ್ಯಾಯ. ಹಾಗೆ ಮಾಡಿದ್ದಾರೆ ಅವರೆಲ್ಲ. ಅಂದಮೇಲೆ ಏನು ಮಾಡಿ ಸಮರ್ಥನೆ ಮಾಡ್ಕೊತಾರೆ. ಅವರಿಗೆಲ್ಲ ಹೊರಗೆ ಬರ್ತಾ ಇದೆ. ಮೊದಲು ಕಾಂಗ್ರೆಸ್ ರಾಜ್ಯ ಇದ್ದರೆ ಜೈಲಿನಲ್ಲಿ ಹಾಕ್ತಾರೆ, ಸುಮ್ಮನೆ ಇರ್ತಾಯಿದ್ರು. ಇವಾಗ ಅವರು ಮಾಡಿದ ಎಷ್ಟೆಷ್ಟು ದ್ರೋಹ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಎಂಬುದನ್ನೆಲ್ಲ ಈಗ ತೋರಿಸ್ತಾ ಇದ್ದಾರೆ. ಅಂತೂ ಮಾನಸ ಸರೋವರದಲ್ಲಿ ರಾಜಹಂಸ ಪಕ್ಷಿ ಇರ್ತಾ ಇದೆ. ಮಧ್ವಾಚಾರ್ಯರೆಂಬ ರಾಜಹಂಸ ಪಕ್ಷಿ ನಮ್ಮ ಮಾನಸ ಸರೋವರದಲ್ಲಿ ಈಜಾಡ್ತಾ ಇರಲಿ, ಅಂದರೆ ಅವರ ಸನ್ನಿಧಾನ ನಮ್ಮಲ್ಲಿ ಇರಲಿ, ಕಲಿ ಬರೋದಿಲ್ಲ ಅಂಥೇಳಿ 5ನೇ ಶ್ಲೋಕದಿಂದ ಭಾರತೀ ದೇವೇರನ ತಾಟಂಕದ್ವಯ ಶೋಭಿಕರ್ಣಯುಗಳಂ ರಾಜದ್ವಯ ವೀಕ್ಷಣಂ ಪೂರ್ಣೇಂದ್ಯುತ್ ವಿದ್ರುಮಾಧರ ರುಚ ವ್ಯಾಮಿಶ್ರ ಮಂದಸ್ಮಿತಂ. ಭಾರತೀಯ ಯಾವಾಗಲೂ ಮಂದಸ್ಮಿತ, ನಗುವೇ ಹೋಗೋಲ್ಲ. ಕಿವಿಗೆ ಕರ್ಣಕುಂಡಲ ಹಾಕ್ಕೊಂಡಾರೆ ಭಾರತೀ ದೇವಿಯರು. ವಿದ್ಯಾಭಿಮಾನಿ, ಅನಂತ ವೇದಾಭಿಮಾನಿ. ಈಶತ್ ಕುಂಚಿತ ಕುಂತಲಂ ಸತಿಲಕಂ, ತಲೆ ತುಂಬ ಗುಂಗುರು ಕೂದಲು ಅವರಿಗೆ. ನಾಸೋಲ್ಲಸನ್ ಮೌಕ್ತಿಕಂ, ಮೂಗಿನಲ್ಲಿ ಮುತ್ತಿನ ಮತ್ತು ಮೂಗ ಆಭರಣ ಹಾಕ್ಕೊಂಡಾರೆ. ಭೂಯಾತ್ ಕೂರ್ಮ ಸದೃಕ್ಷ ಗಂಡಯುಗಲಂ, 2 ಕಪೋಲ ಇದೆಯಲ್ಲ ಕನ್ನಡಿಗೆ, ಆ ಕನ್ನಡಿಗೆ ಇದ್ದಾಗದ್ರೊಳಗೆ ಅಂಗಾರಕ್ಷತೆ ಹಚ್ಕೋಬೋದು. ಭಾರತೀ ದೇವಿಯರ ಕಪೋಲಿ ಎಲ್ಲ ಲೊತ್ತು ಬಿದ್ದು ಹೋಗಿ ಹಲ್ಲು ಬಿದ್ದೋಗಿರುತ್ತಲ್ಲ, ಹಾಗಿಲ್ಲ ನಮ್ಮ ಭಾರತೀ ದೇವಿಯರು. ಭೂಯಾತ್ ಶ್ರೇಯಸೇ, ಅವರ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂಥೇಳಿ ಸ್ತೋತ್ರವನ್ನು ಮಾಡಿ ವಾದರಾಜ ಸ್ವಾಮಿ ಅಪಾರ ಪಂಡಿತೋತ್ತಮರು 120 ವರ್ಷ ಜೀವನ ಮಾಡಿ ಒಂದು ದಿನವನ್ನು ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಎಷ್ಟು ಗ್ರಂಥಗಳು, ಎಷ್ಟು ಹಾಡುಗಳು, ಎಷ್ಟು ಕಾವ್ಯಗಳು. ಸುಧಾದಿ ಗ್ರಂಥ ಅದ್ಭುತ ವ್ಯಾಖ್ಯಾನ, ಅವರ ಅದ್ಭುತ ವ್ಯಾಖ್ಯಾನ ಯುಕ್ತಿ ಮಲ್ಯಕ. ಎಷ್ಟು ಕಷ್ಟ ರೀ ಅದು. ಎಲ್ಲ ಮತಗಳನ್ನು ಅನುವಾದ ಮಾಡಿ ಮಧ್ವ ಸಿದ್ಧಾಂತನೇ ಶ್ರೇಷ್ಠ ಮೊದಲು ಪ್ರತಿಜ್ಞೆ ಮಾಡಿಬಿಟ್ರು. ಪೂರ್ವ ಪಕ್ಷ ಯಾವನ್ಮಧ್ವಮತೋದಯ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ. ವಾದರಾಜ ಸ್ವಾಮಿಗಳು, ನಾ ಎಲ್ಲ ಶಾಸ್ತ್ರವನ್ನು ಅದ್ವೈತ ಮತ ಓದಿದ್ದೀನಿ, ವಿಶಿಷ್ಟಾದ್ವೈತ, ಜೈನ, ಬೌದ್ಧ, ಸಾಂಕರ, ಮೀಮಾಂಸಕ ಎಲ್ಲ ಮತವನ್ನು ಓದಿದ್ದೀನಿ, ಮಧ್ವಶಾಸ್ತ್ರನೇ ಸರಿ ಅಂತ ಹೇಳಿ ನಿರ್ಣಯಕ್ಕೆ ಬಂದೀನಿ. ನಾನು ಮಾಧ್ವ ಅಂತ ಹೇಳಿ ನಮಗೇನು ದುರಾಗ್ರಹ ಇಲ್ಲ ಅಂತಾರೆ ವಾದರಾಜ ಸ್ವಾಮಿ. ಅಪಾರ ಪಾಂಡಿತ್ಯ ಬೇಕು ಇದೆಲ್ಲ ಹೇಳಲಿಕ್ಕೆ. ನಮ್ಮ ಸತ್ಯಪ್ರಮೋದರು 85ನೇ ಇಸ್ವಿಯಲ್ಲಿ ಸೋದೆಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಿದ್ದರು. ಈಗಿದ್ದಾರಲ್ಲ ಅವರು ಗುರುಗಳು ಇದ್ದರು. ಆಗ ಯುಕ್ತಿ ಮಲ್ಲಿಕ ಪಾಠ ಹೇಳ್ತಾ ಆದಮೇಲೆ ನ್ಯಾಯಸುಧಾನೂ ಪಾಠ ಹೇಳೋರು ಅವರು. ಮತ್ತು ಇನ್ನೊಬ್ಬ ಉಡುಪಿ ಸ್ವಾಮಿಗಳು ಅವರು ಕೂಡ ಚಾತುರ್ಮಾಸ್ಯಕ್ಕೆ ಕೂತಿದ್ದರು. ಅಲ್ಲ ಚಾತುರ್ಮಾಸ್ಯಕ್ಕೆ ಕೃಷ್ಣಾಪುರ ಸ್ವಾಮಿಗಳು ಅವರು. ನಾವು ಶಿವಮೊಗ್ಗದಲ್ಲಿ ರುಕ್ಮಿಣಿ ಶಿವಜಿಯ ಉಪನ್ಯಾಸ ಮಾಡಿದ್ದೆ. ಆ ಊರಲ್ಲಿ ಹೇಳಿದರು, ಹೇಗಾದರೂ ನಿಮ್ಮ ಗುರುಗಳು ಚಾತುರ್ಮಾಸ್ಯಗಳ ಸೋದೆ ಇಲ್ಲಿಗೆ ಹತ್ತಿರ, ಅಲ್ಲೇ ಮಂಗಳ ಮಾಡೋಣ. ಆಗಲಿ. 2 ಬಸ್ಸಿನ ತುಂಬ ಶ್ರೋತೃವರ್ಗ ಎಲ್ಲ ಕರ್ಕೊಂಡು ರಾತ್ರಿ 4 ಗಂಟೆಗೆ ಸೋದೆಗೆ ಹೋದ್ವಿ. 10ಕ್ಕೆ ಬಿಟ್ಟರೆ 4 ಗಂಟೆಗೆ ಸೋದೆಗೆ ಹೋದ್ವಿ. ಸ್ವಾಮಿ ಸ್ನಾನ ಮಾಡಿ ಆನ್ಯಕ ಮಾಡ್ತಾ ಕೂತಿರ್ತಾಯಿದ್ರು. ನಾನು ಹೋದೆ, ನಮಸ್ಕಾರ, ಏನು ಇಲ್ಲಿ ಬಂದು ಇಂದರು ಶಿವಮೊಗ್ಗದ ರುಕ್ಮಿಣಿ ಶಿವಜಿಯ ಮಾಡಿದ್ದೇನೆ, ಇಲ್ಲಿ ತಮ್ಮ ಸನ್ನಿಧಾನದಲ್ಲಿ ಮಂಗಳ ಅಂತ. ಟೈಮ್ ಇಲ್ವಲ್ಲಪ್ಪ. ಸರಿ, ಸೋದೆ ಸ್ವಾಮಿಗಳು ಯಾವಾಗ ಅನುಕೂಲ ಇದೆ ಕೇಳ್ಕೊಂಬ, ನಾನಂತೂ ಬಂದೇ ತೀರ್ತೇನೆ. ನಾನು ಸೋದೆ ಸ್ವಾಮಿ ನಮಸ್ಕಾರವನ್ನು ಮಾಡಿ ರುಕ್ಮಿಣಿ ಶಿವಜಿಯ ಮಂಗಳ ಮಾಡಬೇಕು ಅಂತ ವಾದರಾಜ ಸ್ವಾಮಿ ಮುಂದೆ ತಾವು ಟೈಮ್ ಬಹಳ ಕಡಿಮೆ ಅಲ್ವಾ ನೋಡ್ರಿ, ಊಟ ಆದ ತಕ್ಷಣ ಒಂದು ಅರ್ಧ ಗಂಟೆ ಮಾತ್ರ ಅವಕಾಶ ಇರ್ತಾ ಇದೆ. ಆಮೇಲೆ ನಮಗೆ ಪಾಠ ಪ್ರವಚನ ಬಂದು ಇರುತ್ತೆ. ಇನ್ನು ಅರ್ಧ ಗಂಟೆ 10 ನಿಮಿಷ ಕೊಟ್ಟರು ಸಾಕು ನಮಗೆ.
ಅಂತ ಹೇಳಿ ನಮ್ಮ ಶ್ರವಣ ಬಂದರು. ಉಡುಪಿ ಶ್ರವಣ ಅವರು ಒಂದು ಕೂತ್ಕೊಂಡು ವಾದರಾಜ ಶ್ರವಣ ವೃಂದಾವನದ ಮುಂದೆ ಪ್ರಾರಂಭ ಮಾಡಿ ರುಕ್ಮಿಣಿ ವಿಜಯ ಒಂದು 10 ನಿಮಿಷ ಪ್ರಾರಂಭ ಮಾಡಿದ ಮೇಲೆ ಸೋದೆ ಶ್ರವಣಂದರು ಚೆನ್ನಾಗಿ ಹೇಳ್ತೀರಿ, ಪೂರ್ತಿ ಹೇಳಿಬಿಡಿ. ನಾನು 1ಕ್ಕೆ ಪ್ರಾರಂಭ ಮಾಡಿದ್ದು 5 ಗಂಟೆ ತನಕ ಹೇಳಿದೆ. 4 ಅವರ್ಸ್ ಬಹಳ ಆನಂದಪಟ್ಟರು. ರುಕ್ಮಿಣಿ ವಿಜಯ ಇಷ್ಟು ಚೆನ್ನಾಗಿದೆ ಅಂತ ನಿಮ್ಮ ಬಾಯಿಂದ ನಮಗೆ ಗೊತ್ತಾಯಿತು ಅಂಥೇಳಿ ಅಪ್ಕೊಂಡು ಅವರು ಇದೆಲ್ಲ ಶೇಷವಸ್ತು ಎಲ್ಲ ಕೊಟ್ಟು ಮತ್ತು ಅಲ್ಲಿ ವಾದರಾಶ್ರಮಂದೇ ಅನುವಾದ ಮಾಡಿ ಬಂದೀವಿ ನಾವು. ಹಾಗೆ ಅಲ್ಲಿ ಕೂತ್ಕೊಂಡು ಮತ್ತು ಯುಕ್ತಿ ಮಲ್ಲಿಕಾಕ್ಕೆ ವ್ಯಾಖ್ಯಾನ ಬರೆದ ನಮ್ಮ ಸ್ವಾಮಿ. ಯುಕ್ತಿ ಮಲ್ಲಿಕಾಕ್ಕೆ ವ್ಯಾಖ್ಯಾನ ವಾದರಾಜ ಸ್ವಾಮಿ ತಮ್ಮಂದ್ರೆ ಒಂದೇ ವ್ಯಾಖ್ಯಾನ ಇರೋದು. ಅದು ಅಷ್ಟು ಪೂರಕ ಆಗೋದಿಲ್ಲ, ಬಹಳ ಕಷ್ಟ ಅದು. ಯುಕ್ತಿ ಮಲ್ಲಿಕ ಅರ್ಥ ಆಗಬೇಕು ಅಂತಂದರೆ. ಆದರೆ ನಮ್ಮ ಸ್ವಾಮಿಗಳು ಅವರ ತಮ್ಮಂದರು ಎಲ್ಲಿ ವಿಸ್ತಾರ ಬರ್ತಾರೆ ಅಲ್ಲ ಸಂಕ್ಷೇಪ ಮಾಡ್ತಾರೆ, ಅವರು ಬಿಟ್ಟಲ್ಲಿ ವಿಸ್ತಾರ ಬರೀತಾರೆ. ಎಷ್ಟು ಅದ್ಭುತ ಅಂತಂದರೆ ಬಹಳ ಚಂದ ಅವರೆಲ್ಲ ವ್ಯಾಖ್ಯಾನ ನೋಡಿ ಸೋದೆ ಸ್ವಾಮಿಗಳೇ ಬಹಳ ಆನಂದಪಟ್ಟು ಅದಕ್ಕೆಲ್ಲ ಇದೆಲ್ಲ ಕೊಟ್ಟಾರೆ. ಧನ್ಯೋಸ್ಮಿ ವಾದರಾಜ ಸ್ವಾಮಿ ಸೇವಾ ನೀವೇ ಮಾಡಿದ್ದು, ನಾವು ಬರೀ ವೃಂದಾವನಕ್ಕೆ ನಾವು ಅಭಿಷೇಕ ಅಲಂಕಾರ ಮಾಡ್ತೀವಿ, ಅವರ ಗ್ರಂಥಕ್ಕೆ ಇಷ್ಟು ಅದ್ಭುತವಾದ ವ್ಯಾಖ್ಯಾನ ಬರೆದಿದ್ದು ನೀವೇ ಅಂಥೇಳಿ ಇವಾಗಲೂ ಪ್ರಿಂಟ್ ಆಗಿದೆ. ಸತ್ಯಪ್ರಮೋದರ ವ್ಯಾಖ್ಯಾನ ಅಷ್ಟು ಚೆನ್ನಾಗಿ ಬೇಕಾಗುತ್ತೆ, ಪೂರ್ತಿ ಪಂಡಿತರಿಗೆ ಅದರ ಮಹಿಮಾ ಅರ್ಥ ಆಗುತ್ತೆ. ಇಲ್ಲದ ಬಹಳ ಕಷ್ಟ. ವಿಜೇಂದ್ರ ಸ್ವಾಮಿಗಳನ್ನು ಖಂಡನ ಮಾಡಿದ್ದಾರೆ ಒಬ್ಬ ಅದ್ವೈತ ಪಂಡಿತರು. ಅದನ್ನು ಯಾವ ಮಾಡಿದವರು ಅದನ್ನು ಮಾಡ್ತಾರೆ. ನಮ್ಮ ಸ್ವಾಮಿ ಮಾತಾದು ನೋಡಿ ವಿಜೇಂದ್ರ ವೈಭವ ಅಂಥೇಳಿ ಅದನ್ನೆಲ್ಲ ಖಂಡನ ಮಾಡಿದ್ದನ್ನು ಮಂಡನ ಮಾಡಿ ನಿಂದೇ ತಪ್ಪು ಅಂಥೇಳಿ. ಆಮೇಲೆ ವಾಯುಸ್ತುತಿಯನ್ನು ಖಂಡನ ಮಾಡಿದ್ದಾನೊಬ್ಬರು, ಈಶಾನ ಸ್ತುತಿ ಅಂತ ಬರೋದು ವಾಯುಸ್ತುತಿಗೆ ಎದುರಾಗಿ ಅದನ್ನು ಖಂಡನ ಮಾಡಿದಾಗ ಆಗ ವಾಯುಸ್ತುತಿ ಖಂಡನ ಮಂಡನ ಅಂತ ಅದಕ್ಕೆಲ್ಲ ಸ್ವಾಮಿಗಳು ಎಷ್ಟು ಗ್ರಂಥಗಳು ಬರ್ತಾರೆ. ನ್ಯಾಯಸುಧಾಕ್ಕೆ ಮತ್ತು ದೊಡ್ಡ ಪಂಡಿತ ಸತ್ಯಧಾನ್ರ ಕಾಲಿಂದ ಇದ್ದೋ ನಾವು ನ್ಯಾಯಸುಧಾ ಖಂಡನ ಬರೆದ. ಆತ ಕಾಶಿಯಲ್ಲಿ ಯೂನಿವರ್ಸಿಟಿ ಇದೆಯಲ್ಲ ಅಲ್ಲಿ ವೈಸ್ ಚಾನ್ಸಲರ್ ಆತ. ಅವನು ನಮ್ಮ ಸ್ವಾಮಿ ಹತ್ರ ಬಂದು ಅದ್ವೈತ ತತ್ವಸುಧಾ ಅಂಥೇಳಿ ಅದಕ್ಕೆ ಖಂಡನ ಅದನ್ನು ಮಾಡಿ ನಮ್ಮ ಸ್ವಾಮಿ ಮುಂದಿಟ್ಟ. ನಾವು ಸುಧಾ ಪಾಠ ಹೇಳ್ತಾ ಇದ್ರು, ನಿಮ್ಮ ಸುಧಾಕ್ಕೆ ಖಂಡನ ಬರೆದೀವಿ. ನಮ್ಮ ಸ್ವಾಮಿ ಅಂದರು ವಿದ್ಯಾರಣ್ಯರು ಸುಧಾ ಖಂಡನ ಮಾಡಿಲ್ಲ. ಸುಧಾ ನೋಡಿದ ತಕ್ಷಣ ಆನೆ ಮೇಲೆ ಖಂಡನ ಮಾಡಲಿಕ್ಕೆ ಹೋದ, ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಬಿಟ್ರು. ಅಪ್ಪಯ್ಯ ದೀಕ್ಷಿತರು ಸುಧಾ ಖಂಡನ ಮಾಡಿಲ್ಲ, ವಿಜೇಂದ್ರ ಸ್ವಾಮಿ ಸಮಕಾಲೀನರು. ಅವರಿಗಿಂತ ನೀವು ಪಾಂಡಿತ್ಯನ ಸುಧಾ ಖಂಡನ ಮಾಡೋದು ಏನಾದರೂ ಉಂಟಾ ಅದರಲ್ಲಿ? ಅಯ್ಯೋ ಅದೆಲ್ಲ ಸೊಲ್ಲ ಮುಡಿ, ತಮಿಳ್ನಾಡು ಅವನು ಆತ ಅಂದ ಸೊಲ್ಲ ಮುಡಿ, ಅದೇನೋ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದರು. ಅದಕ್ಕೆ ಗ್ರಂಥ ಬರ್ದೀವಿ ಅಷ್ಟೇ. ಮತ್ತು ನೀವು ಖಂಡನ ಮಾಡ್ತೀರಿ ಅಂತ ಗೊತ್ತು, ಅದಕ್ಕೆ ನಿಮ್ಮನ್ನು ತಂದಿಟ್ಟಿನಿ ಅಂದ. ಸತ್ಯಧ್ಯಾನರು ಹೋದ ಮೇಲೆ ನೀವೇ ನಮಗೆ, ಅದಕ್ಕೆ ನಿಮ್ಮನ್ನು ತಂದಿಟ್ಟೀನಿ ಅಂದ. ಆಮೇಲೆ ಕೆಲವೆಲ್ಲ ಓದಿ ಇಷ್ಟು ತಪ್ಪು ಬರೆದರಿ ಅಂತ ಹೇಳಿ ಅದ್ವೈತ ತತ್ವಸುಧಾ ನ್ಯಾಯಸುಧಾಕ್ಕೆ ಖಂಡನ ಅದು. ನಮ್ಮ ಸ್ವಾಮಿ ಅಂದರು ನಿಮ್ಮದು ಸುಧಾನೇ ಅಲ್ಲ, ನಿಮ್ಮದು ವಿಷ, ಇದು ಅಮೃತ. ನಮ್ಮ ನ್ಯಾಯಸುಧಾ ಅದ್ವೈತ ತತ್ವನೇ ಆಗೋದಿಲ್ಲ, ಅತತ್ವ ಅದು. ಮತ್ತು ಅದ್ವೈತ ತತ್ವಸುಧಾ ಅಂತ ಹೆಂಗಿಟ್ರಿ? ಆ ಸುಧಾ ಅಂತ ಹೆಸರಿಡು. ಅವರು ಎದುರಿಗೆ 1 ಗಂಟೆ ವಾಕ್ಯಾರ್ಥವನ್ನು ಮಾಡಿ ಆತ ಏನು ಮಂಗಳಾಚರಣೆ ಮಾಡೋಣ ಅಂದ. ಅನಂತ ಕೃಷ್ಣ ಶಾಸ್ತ್ರಗಳು ಅಂತ ಅವ್ರಿಗೆ ಹೆಸರು. ವಯಸ್ಸು ಸತ್ಯಧಾನ ಕಾಲದವರು, ಇವಾಗ ವಯಸ್ಸಾಗಿತ್ತು. ಅವರೇನು ಮಂಗಳಾಚರಣೆ ಮಾಡಿದ್ದಾರೆ ಅಂದರೆ ನ್ಯಾಯಸುಧಾ ಅದ್ವೈತ ಇಷ್ಟು ದಪ್ಪ ಪುಸ್ತಕ ಇರೋದು, 2000 ಪೇಜ್ ಇದೆ. ಅದಕ್ಕೆ ಮಂಗಳಾಚರಣೆ ಎಂದರೆ ಮಾತಾಮಹ ಮಹಾಶೈಲಂ ಮಹಸ್ತದ ಅಪಿತಾಮಹಂ ಕಾರಣಂ ಜಗತಾಂ ಒಂದೇ ಕಂಠಾದು ಪರಿವಾರಣಂ ಅಂತ ಅದ್ವೈತ ತತ್ವದ ಮಂಗಳಾಚರಣ ಶ್ಲೋಕ. ಅಂದರೆ ಗಣಪತಿಯನ್ನು ಅನಂತ ಕೃಷ್ಣ ಶಾಸ್ತ್ರಗಳು ಮಂಗಳಾಚರಣೆ ಮಾಡ್ತಾ ನಮ್ಮ ಗಣಪತಿ ಎಂಬ ದೇವತಾ ಇದ್ದಾರಲ್ಲ, ಮಾತಾಮಹ ಮಹಾಶೈಲಂ. ಮಾತಾಮಹ ಯಾರು? ತಾಯಿ ತಂದೆ ಯಾರು? ಹಿಮೋತ್ಪರ್ವತ. ಮಹಸ್ತದ ಅಪಿತಾಮಹಂ. ಆ ಗಣಪತಿಗೆ ಪಿತಾಮಹನೇ ಇಲ್ಲ, ಹಾಗಾದರೆ ತಂದೆ ಇದ್ದ ರುದ್ರದೇವರು ಇದ್ದಾರೆ, ಅವರ ಅಪ್ಪ ಸರ್ವೋತ್ತಮ ಅಂತ ಅರ್ಥ. ರುದ್ರದೇವರು ಯಾರಿಂದ ಹುಟ್ಟಿಲ್ಲ, ಅವರು ಸರ್ವೋತ್ತಮ ಎಂಬುದಕ್ಕೆ ಅಪಿತಾಮಹಂ. ಮಾತಾಮಹ ಇದ್ದಾನೆ ನಮ್ಮ ಗಣಪತಿಗೆ, ಪಿತಾಮಹ ಇಲ್ಲ ಅಂದರೆ ರುದ್ರದೇವರು ಸರ್ವೋತ್ತಮ ಅಂತ ಅರ್ಥ. ಅದಕ್ಕೆ ಕಾರಣಂ ಜಗತಾಂ ಒಂದೇ, ಜಗತ್ತಿಗೆ ಕಾರಣ. ಕಂಠಾದು ಪರಿವಾರಣಂ ಅಂಥೇಳಿ ಕಂಠದ ಮೇಲೆ ಆನೆ ಮುಖ ಅಂಥೇಳಿ ಮಂಗಳಾಚರಣ ಶ್ಲೋಕ. ನಮ್ಮ ಸ್ವಾಮಿ ತಕ್ಷಣದಲ್ಲೇನೆ ಮಂಗಳಾಚರಣ ಶ್ಲೋಕದಿಂದನೇ ಮಂಗಳಾಚರಣ ಶ್ಲೋಕ ಖಂಡನ. ಅಲ್ಲಪ್ಪ, ಪಂಚರಾತ್ರಾಗಮದಲ್ಲಿ ಪಾರ್ವತೀ ದೇವಿಯರು ಕೇಳ್ತಾರೆ,
ನೀ ಯಾವಾಗಲೂ ಮೂವಿ ಹಿಡ್ಕೊಂಡು ಕೂತಿರ್ತಾರಲ್ಲ, ಯಾಕ್ರಿ? ಫೋಟೋ ನೋಡಿದ್ದೀರೋ ಇಲ್ಲೋ, ಯಾವಾಗಲೂ ರುದ್ರದೇವರು ತಪಸ್ಸು ಮಾಡ್ತಾ ಕೂತಿರ್ತಾರೆ. ನೀವ್ಯಾಕೆ ತಪಸ್ಸು ಮಾಡ್ಬೇಕ್ರಿ? ನೀವು ಸರ್ವೋತ್ತಮ ದೇವತಾ ಅಲ್ವಲ್ಲ ಅಂದಾಗ ರುದ್ರದೇವರಂತಾರೆ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನಾನು ರಾಮನಾಮ ಸ್ಮರಣ ಮಾಡಿನೇ ನಾನು ಉದ್ಧಾರವಾಗಿದ್ದೀನಿ, ಅವನೇ ಸರ್ವೋತ್ತಮ, ನಾನು ಅಲ್ಲ ಅಂತ ಹೇಳಿ ರುದ್ರದೇವರೇ ಹೇಳ್ಕೊಂಡ್ಬಿಟ್ಟಾರೆ. ಆ ಮಾತಿನ ಕೋಟಿಂಗ್ ಮಾಡಿ ರುದ್ರದೇವರೇ ನಮ್ಮ ತಾತ ಪರಮಾತ್ಮ, ನಮ್ಮಪ್ಪ ಬ್ರಹ್ಮದೇವರು ಅಂತ ಹೇಳಿ ಅನೇಕ ಪುರಾಣ ಇತಿಹಾಸಗಳು ಹೇಳೋ ಕಾಲಕ್ಕೆ ಅಪಿತಾಮಹ ಅಂತ ಹೆಂಗಂತ್ಯೋ, ವೇದ ವಿರೋಧ ಬರುತ್ತೆ, ಪುರಾಣ ವಿರೋಧ ಬರುತ್ತೆ, ಮಹಾಭಾರತ ವಿರೋಧ ಬರ್ತದೆ. ರುದ್ರದೇವರು ಎಷ್ಟು ಸಾರ್ತಿ ದುರ್ಗಾದೇವಿ ಕೊಂದು ಹಾಕ್ಬಿಟ್ಟಾಳೆ ರುದ್ರದೇವರನ್ನ, ಮತ್ತೆ ಹುಟ್ಟಿದ್ದಾರೆ ಅವರೆಲ್ಲ. ಇದೆಲ್ಲ ಇತಿಹಾಸ ಪುರಾಣ ಹೇಳ್ತಾ ಇದೆ. ಅಪಿತಾಮಹ ಅಂತ ಹೇಗಂತಿ? ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಇತ್ತುಮಾಯೈ ಶಂಕರೋಕ್ತಂ ಮೂಲರಾಮಂ ಸದಾ ಭಜೆ. ನಮ್ಮ ಸ್ವರ್ಣ ಮಂಗಳಾಚರಣ ಶ್ಲೋಕ ಅರ್ಧ ಕೋಟಿಂಗ್ ಮಾಡಿ ರುದ್ರದೇವರೇ ನಾನು ಸರ್ವೋತ್ತಮನಲ್ಲ, ರಾಮನಾಮ ಜಪ ಮಾಡಿ ನಾನು ಬದುಕಿದ್ದೀನಿ ಅಂಥೇಳಿ ಹೇಳೋ ಕಾಲಕ್ಕೆ ನಿಂದ ಅಪ್ರಾಮಾಣಿಕತಮ ಅಂಥೇಳಿ ನ್ಯಾಯಸುಧಾ ಮಂಡನ ಅಂತ ಗ್ರಂಥ ಬರೆದಾರೆ. ಎಂತಹ ಖಂಡನ ಅಂದಾಗ ಮತ್ತೆ ತಲೆ ಎತ್ತಿರಬಾರ್ದು ಅನಂತಕೃಷ್ಣ ಶಾಸ್ತ್ರಿಗಳು. ಹಾಗೆ ಮಾಡಿದ ಅಂಥ ಪಾಂಡಿತ್ಯದ ಮೇರು ನಮ್ಮ ಸತ್ಯಪ್ರಮೋದ ತೀರ್ಥರು. 50 ವರ್ಷ ಮೂಲರಾಮದೇವರು ಪೂಜೆ ಮಾಡಿದ್ರು. ಒಂದಿನ ನೆಗಡಿನೋ ತಲೆನೋವು ಅಂತ ಬಂದರೂ ಕೂಡ ಪೂಜೆ ಮಾಡದೆ ಬಿಡ್ತಾ ಇರಲಿಲ್ಲ. ಎಂಥ ಮಡಿ ಅಂದರೆ ನಮ್ಮ ಮಠದಲ್ಲಿ ಬಹಳ ಮಡಿ. ನಮಗೆ ನೆಗಡಿ ಕೆಮ್ಮು ಬಂದ್ಬಿಟ್ರೆ 15 ದಿನ ದೇವ್ರ ಪೆಟ್ಟಿಗೆ ಬಿಚ್ಚೋದೇ ಇಲ್ಲ. ಆಮೇಲೆ 5 ದಿನ ಏನೋ ಸುಧಾರಿಸ್ಕೋಬೇಕು ಅಂತ, ಇನ್ನೇ ಕೆಲಸ ಅಂತ. ಜ್ವರ ಬಂದರೂ ಹಾಗೆ ಪೂಜೆ ಮಾಡೋರು. ಎಂಥ ಗುರುಗಳು ಅವರು! ಯುಕ್ತಿ ಮಲ್ಲಿಕಾ ಮೇಲೆ ಅಷ್ಟು ಭಕ್ತಿ. ವಾದರಾಜ ಸ್ವಾಮಿಗಳನ್ನ ಅವ್ರ ಮಹಿಮಾ ತೋರಿಸಿದರೆ ಎಷ್ಟು ಅದ್ಭುತ. ಅಲ್ಲಿ ವಾದರಾಜ ಸ್ವಾಮಿ ಅಂತಾರೆ, ನಮ್ಮ ಮಧ್ವ ಸಿದ್ಧಾಂತ ಬಿಟ್ಟರೆ ಎಲ್ಲ ಸಿದ್ಧಾಂತಗಳು ಭಗವನ್ನಿಂದನಾತ್ಮಕ ಮತ. ಈಗ ಶಾಸ್ತ್ರ ಯಾಕೆ ಓದೋದು? ದೇವ್ರ ಮಹಿಮಾ ಜ್ಞಾನ ಮಾಡ್ಕೋಬೇಕು, ಅವನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಒಬ್ಬ ವ್ಯಕ್ತಿ ಹತ್ತಿರ ಬಂದು, ನೀವು ದೊಡ್ಡವರಪ್ಪ, ನೀವು ಮನ್ಮಥ ಇದ್ದಾಗಿದ್ದೀರಿ, ಕೋತಿ ಮುಂಡೇದು ಇದ್ದಾಗಿದ್ದರು, ನೀವು ಮನ್ಮಥ ಇದ್ದಾಗಿದ್ದೀರಿ, ನೀವು ಬೃಹಸ್ಪತಿಯನ್ನು ಮೀರಿಸ್ತೀರಿ, ದಡ್ಡ ಮುಂಡೇದು SLC 48 ಸಾರ್ತಿ ಪಲ್ಟಿ ಹೊಡೆದಿರ್ತಾನೆ. ಇಷ್ಟೆಲ್ಲ ಹೊಗಳಿದ್ರೆ ಒಂದು ಕೆಲಸ ಆಗುತ್ತೆ, ಅವನು ಬೈದ್ರೆ ಕೆಲಸ ಆಗುತ್ತೇನು? ಆಮೇಲೆ ಶಾಸ್ತ್ರಗಳೆಲ್ಲ ಭಗವಂತನ ಹೊಗಳಬೇಕಲ್ವಾ? ವಾದರಾಜರಂತಾರೆ, ಎಲ್ಲ ಮತಗಳು ಭಗವನ್ನಿಂದನಾತ್ಮಕ ಮತ. ಏನೇನು ಬೈದಾರ ಅವರೆಲ್ಲ ನೋಡ್ರಿ. ಜಗತ್ತಿನಲ್ಲಿ ಹೆಚ್ಚಿನ ಪ್ರಧಾನ ಅದ್ವೈತ ಮತ ಒಂದೇ. ರಾಮಾನುಜ ಮತ ಅಲ್ಲಲ್ಲಿ ತಮಿಳ್ನಾಡಿನಲ್ಲಿ ಕೆಲವು, ಮತ್ತು ಈ ಕಡೆ ಮೈಸೂರು ಹತ್ರ ಕೆಲವು, ಆ ಕಡೆ ಮತ್ತು ತೆಲುಗು ಮಹಾರಾಷ್ಟ್ರದಲ್ಲಿ ಇಲ್ಲವೇ ಇಲ್ಲ. ರಾಮ ಮೂರ್ನಾಮದವ್ರು ಇಲ್ಲ, ಇರೋ ತಮಿಳ್ನಾಡಲ್ಲಿ ಹೆಚ್ಚಿದ್ದಾರೆ. ಮತ್ತು ಇಲ್ಲಿ ಮೇಲುಕೋಟೆ ಗೀಳುಕೋಟೆ ಅಂತ ಹೇಳಿ ಮಂಡ್ಯದ ಹತ್ರ ಅಲ್ಲಿದ್ದಾರೆ ಕೆಲವು ಕಷ್ಟೇ. ಕರ್ನಾಟಕದಲ್ಲಿ ಕೆಲವರು, ಆ ಕಡೆ ಕಡಿಮೆ. ಅದ್ವೈತ ಮತನೇ ಪ್ರಬಲ. ಆದ ಕಾರಣ ಮಿಕ್ನಾದೆಲ್ಲ ಬಾಲಂಗೋಚಿಗಳು. ಅದ್ವೈತ ಮತಕ್ಕೆ ಬಾಲಂಗೋಚಿಗಳು, ಮಿಕ್ನಾದೆಲ್ಲ ಮತಗಳು. ಅದಕ್ಕೆ ರಾಮಾನುಜ ಮತಕ್ಕೆ ವಿಶಿಷ್ಟಾದ್ವೈತ ಅಂತ. ಇದು ಅದ್ವೈತ, ಅದು ವಿಶಿಷ್ಟಾದ್ವೈತ ಅಂದ. ಅದೇ ಬಾಲಂಗೋಚಿ ಮತ ಅಂತ ಅರ್ಥ. ಅದಕ್ಕೆ ಏನು ಬೈದಾರವರು ಹೇಳ್ರಿ ಅಂದ ವಾದರಾಜ ಸ್ವಾಮಿ. ಏನು ಬೈದಾರೆ ಅದು ಬಹಳ ಬೈದಾರವರು, ಹೇಳೋದು ಕಷ್ಟ. ಏನು ಬೈದಿಲ್ಲ ಅದು ನೋಡ್ಕೊಳ್ರಿ ಅಂದ. ಬೈಯೋದೆಲ್ಲ ಬೈದು ಬಿಟ್ಟಿದ್ದಾರೆ, ಯಾವುದು ಬೈದಿಲ್ಲ ಹುಡುಕ್ಬೇಕಷ್ಟೇ ಅಂತ ವಾದರಾಜರು. ಒಂದು ಸ್ವಲ್ಪ ಹೇಳ್ರಿ ಏನು ಬೈದಾರೆ. ತ್ವಂ ಚಂಡಾಲಃ ಪರಶುಮ್ಳಿಂಚ ಕುಂಡೋಜಾರ ಖರಃ ಇತ್ಯಾದ್ಯಾಯ ವಿನಿಂದಾಸ್ಯು ಸರ್ವ ಜೀವೈಕ್ಯವಾದೇಸ್ಯು. ಎಲ್ಲ ಜೀವರು ಬ್ರಹ್ಮ ಆಗ್ತಾನೆ ಅಂದರೆ ಸಕಲ ಜೀವಾಭೇದ ಬ್ರಹ್ಮನಿಗೆ ಹೇಳ್ದಂಗೆ ಆಯ್ತಾ? ಆ ಜೀವಗಳಲ್ಲಿ ನಾಯಿ ನರಿ ಹಂದು ಎಲ್ಲ ಉಂಟಲ್ವ? ದೇವನ ಹೋಗಿ ನೀನು ಕತ್ತೆ, ನೀ ನಾಯಿ, ನೀನು ಹಂದಿ, ಕತ್ತೆ ಕಿರಿಬಾ ನೀನು ಅಂದರೆ ದೇವರು ಬೈದಂಗೆ ಆಗಿಲ್ಲ. ದೇವರಿರಲಿ, ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗಿ ನಿಮ್ಮ ಆಗಮನದಿಂದ ನಮ್ಮನೆ ಪವಿತ್ರ ಆಯ್ತರಪ್ಪ, ತಾವು ಹಂದಿ ಇದ್ದಾಗಿದ್ದೀರಿ. ಕೋಲ್ ತೊಗೊಂಡು ಹೊಡಿತಾನೆ. ಮನ್ಮಥಾನ ಬೇಕಾದ್ರೆ ಅಂಡೇದನ್ನು ಹಂದಿ ಇದ್ದಾಗೆ ಇರ್ತಾನೆ. ಅದ್ಮೇಲೆ ಅವನಿಗೆ ಹೊಗಳ್ಬೇಕು, ಅವನು ಇಲ್ಲೇ ಇದ್ದುಗಳೇ ಹೊಗಳ್ಬೇಕು. ಅಂತಹ ದೇವರನ್ನ ನೀನು ಸಕಲ ಜೀವರಿಂದ ಐಕ್ಯ ಹೇಳಿದ್ರೆ, ನೀ ನಾಯಿ, ನೀನು ಹಂದಿ, ನೀನು ಕತ್ತೆ, ನೀನು ಕೋತಿ ಬೈದಂಗೆ ಐಕ್ಯ ಹೇಳಿಬಿಟ್ರೆ ದೇವರ ಬೈದಂಗೆ ಆಗಿಲ್ವಾ? ಆಲೋಚನೆ ಮಾಡಿರಿ, ಸೋಚಲೋ ಅಂತಾಳು ವಾದರಾಜ ಸ್ವಾಮಿಗಳು. ಮತ್ತು ನಿರ್ಗುಣ ಅಂತಾರೆ ಅದ್ವೈತ ಮತ. ನಮ್ಮಲ್ಲಿ ನಿರ್ಗುಣ ಅಂತ ಮಾತು ಉಂಟು, ಅದಕ್ಕೆ ಸತ್ವರಜಸ್ತವ ಗುಣಗಳಿಲ್ಲ, ಬಂಧಕವಾದ ಗುಣಗಳಿಲ್ಲ. ಕಲ್ಯಾಣ, ಅನಂತ ಕಲ್ಯಾಣ ದೇವರೇ ನಮ್ಮ ಅರ್ಥ ಮಾಡ್ತಾರೆ ನಮ್ಮ ಆಚಾರ್ಯರು. ಅದು ಯಾವುದೂ ಗುಣ ಇಲ್ಲ ಅಂದ್ರೆ
ದೇವ್ರಿಗೂ ಯಾವುದೂ ಗುಣ ಇಲ್ಲ ಅಂದರೆ ಧೈರ್ಯ ಇಲ್ಲ, ಸ್ಥೈರ್ಯ ಇಲ್ಲ, ಇದೆಲ್ಲ ಗುಣಗಳಲ್ವ. ಧೈರ್ಯ, ಸ್ಥೈರ್ಯ, ಪರಾಕ್ರಮ, ಆನಂದ, ಕರುಣ, ವೀರ, ಇದೆಲ್ಲ ಗುಣಗಳು. ಯಾವುದೂ ಗುಣ ನೋಡ್ರಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಸತ್ಯಂ ಅಂದರೆ ಅದ್ವೈತದಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ದೇವರಲ್ಲಿ ಸತ್ಯತ್ವ ಇಲ್ಲ. ಮತ್ತು ಸತ್ಯ ಅಂತ ಯಾಕಂತಾರೆ, ಅಸತ್ಯನಲ್ಲೇ ಇದ್ದ ಕಾರಣ ಸತ್ಯ. ಜ್ಞಾನ ಅಂತ ಯಾಕಂತಾರೆ, ಅವನಿಗೆ ಜ್ಞಾನ ಇಲ್ಲ, ಅಜ್ಞಾನಿ ಅಲ್ಲದೇ ಇದ್ದ ಕಾರಣ ಜ್ಞಾನಿ. ಅವನಿಗೆ ಆನಂದ ಅಂತಿದೆ, ಆನಂದ ಅಂತ ಅರ್ಥ ಅಲ್ಲ, ದುಃಖ ಇಲ್ಲದೆ ಇದ್ದ ಕಾರಣ ಆನಂದ ಅಂತಾರೆ. ನೋಡಿ ಎಷ್ಟು ಅನ್ನ. ದೇವರ ಸತ್ಯತ್ವ ಇಲ್ಲ, ಜ್ಞಾನತ್ವ ಇಲ್ಲ, ಆನಂದ ಇಲ್ಲ, ಯಾವುದೂ ಗುಣ ಇಲ್ಲ, ನಿರ್ಗುಣ. ನಿನ್ನೇನು ಬೈಬೇಕ್ರಿ ದೇವ್ರನ್ನ? ಧೈರ್ಯ ಇಲ್ಲ, ಸ್ಥೈರ್ಯ ಇಲ್ಲ, ಇಲ್ಲ ಅಂದ್ಬಿಟ್ಟು ತದ್ವಿರುದ್ಧ ದೋಷ ಬಂದು ಹೋಗುತ್ತೆ. ಧೈರ್ಯ ಇಲ್ಲ, ಹೇಳಿ, ಜ್ಞಾನ ಇಲ್ಲ, ಅಜ್ಞಾನಿ, ಕರ್ಣ ಇಲ್ಲ, ಕಠೋರಿ, ದೇವ್ರ ಬೈದಂಗೆ ಆಗಿಲ್ಲ. ಮತ್ತು ನಿರಾಕಾರಿ ಅಂತ, ದೇವ್ರನ್ನ ನಿರಾಕಾರಿ ಅಂದರು. ನಿರಾಕಾರಿ ಅಂದರೆ ದೇವ್ರನ್ನೇನು ಬೈದಂಗಾಯ್ತು? ವಾದರಾಜ ಸ್ವಾಮಿ ಅಂತಾರೆ, ಕೈ ಕಾಲು ಕಣ್ಣು ಮೂಗು ಇದೆಲ್ಲ ಆಕಾರಗಳಪ್ಪ. ದೇವ್ರನ್ನ ನಿರಾಕಾರ ಅಂದರೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ ಅಂತ ಹೇಳ್ದಂಗೆ ಆಗಿಲ್ವಾ? ಕಣ್ಣಿಲ್ಲ ಅಂದ್ರೆ ಕುರುಡ, ಕಾಲಿಲ್ಲ ಅಂದ್ರೆ ಕುಂಟ, ಕೈ ಇಲ್ಲ ಅಂದ್ರೆ ನೊಂಡಿ, ಹೀಗೆ ಏನೇ ದೇವರು ಎಲ್ಲ ಬೈದಂಗೆ ಆಗಿಲ್ಲ. ಒಬ್ಬ ಕುಂಟ ಬರ್ತಾ ಇರ್ತಾನೆ, ನೀವು ಕುಂಟ ಬನ್ರಿ ಅಂತ ಕರೀರಿ, ಗೊತ್ತಿಲ್ಲ ಏನು ಕೋಲ್ತನು ಕುಂಟ ಅಂತೀವಿ ನಾವು. ಕುಂಟನು ಕುಂಟ ಅನ್ನಬಾರ್ದೆ, ಅಂದಾದರೂ ನೋಡ್ರಿ, ಆಮೇಲೆ ನಂಗೆ ಹೇಳ್ರಿ ಏನಾಗುತ್ತೆ. ಕೋಲ್ ತಗೊಂಡು ಹೊಡಿತಾನ. ಕುಂಟ ಅಂತೇನೋ PT ಉಷಾ ಅನ್ನು ಅಂತಾನೆ. ಅಂದಮೇಲೆ ಕುಂಟನು ಕುಂಟ ಅಂದ್ರೆ ದೋಷ ಬರ್ತದೆ, ಎಷ್ಟು ಕೋಪ ಬರುತ್ತೆ. ಸ್ವಲ್ಪ ಮೆಲ್ಗಣ್ಣಿರುತ್ತೆ, ಶುಕ್ರಾಚಾರ್ಯ ಅಂತ ಕರೀರಿ, ಒಕ್ಕನು ಶುಕ್ಲಾಚಾರ್ಯ ಅಂತ, ಎಷ್ಟು ಕೋಪ ಬರುತ್ತೆ. ಅಂತಹದು ಸಚ್ಚಿದಾನಂದ ಮೂರ್ತಿಯಾದ ಸ್ವಾಮಿಯನ್ನು ನಿಮಗೆ ಕೈಯಿಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಯಾವುದೂ ಇಲ್ಲ ಅಂದರೆ ಎಷ್ಟು ಕೋಪ ಬರಬೇಕು ಭಗವಂತನಿಗೆ. ಮತ್ತು ದೇವರ ಬೈದಂಗೆ ಆಗಿಲ್ಲ ಅಂತಾರೆ ವಾದರಾಜ ಸ್ವಾಮಿ. ರಾತ್ರಿ ಮಲಗಬೇಕಾದ್ರೆ ಆಲೋಚನೆ ಮಾಡಿರಿ, ಮಾತುಗಳೆಲ್ಲ ಇಟ್ಕೊಂಡು ಅವರೆಲ್ಲ ಹೀಗೆ ಬೈದಾರೆ, ಏನು ಉತ್ತರ ಕೊಡ್ತಾರೆ? ಜಗನ್ಮಿಥ್ಯಾ ಅಂತಾರೆ. ಬ್ರಹ್ಮಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಹ ಅಂತೇಳಿ ಅದ್ವೈತ ಕಾರಿಕ. ಜೀವನೇ ಬ್ರಹ್ಮ, ಜಗತ್ತೆಲ್ಲ ಮಿಥ್ಯ, ಯಾವುದೂ ಇಲ್ಲ. ಅದಕ್ಕೆ ಜಗನ್ಮಿಥ್ಯ ಅಂದರೆ ದೇವ್ರಿಗೇನು ಸಂಬಂಧ ರೀ? ದೇವ್ರನ್ನೇನು ಬೈದಂಗೆ ಆಯಿತು ನಾವು? ಏನ್ರಿ ನಾವು ಟೀಕಾರಾಯರ ಆರಾಧನೆ ಮಾಡ್ತೀವಿ, ರಾಯರ ಆರಾಧನೆ ಮಾಡ್ತೀವಿ, ನಮ್ಮ ಡೊನೇಷನ್ ಎಲ್ಲ ಹಾಕಿರಿ, ನಮ್ಮ ದುಡ್ಡೆಲ್ಲ ಹಾಕಿರ್ತೀವಿ, ಚೆನ್ನಾಗಿ ಮಾಡಿರ್ತೀವಿ. ನಾವು ನಮ್ಗೆ ಆಗದೆ ಇದ್ದವ್ರನ್ನ ತಿರ್ತಾರಲ್ಲ, ಏನು ಮಾಡಿಲ್ಲರಿ ಆರಾಧನೆ, ಎಲ್ಲ ತಿಂದಾಕ್ಬಿಟ್ಟಾನೆ, ಹೆಂಡ್ತಿಗೆ ನಕ್ಲೆಸ್ ಮಾಡ್ಸಾಕ್ಬಿಟ್ಟಾನ ಅವನು, ಆರಾಧನೆ ಮಾಡಿಲ್ಲ ಅಂತ ನಿಮ್ಮ ಕಿವಿಗೆ ಬೀಳಲಿ. ತಿಂದವ್ರು ಬಂದು ಕೇಳಲೇ, ಎಷ್ಟು ಜನ ಊಟಕ್ಕೆ ಬಂದರು ಹೇಳು, ಲೆಕ್ಕ ನೋಡುವ ಅಂತ ಹೇಳಿ ಸಣ್ಣ ಕೆಲಸ ಮಾಡಿ ಅದನ್ನು ಅಲ್ಲಗೆಳೆದ್ರೆ ಇಷ್ಟು ದಪ್ಪ ಕೋಪ ಬರ್ತಾ ಇದೆ. ಅತ್ಯದ್ಭುತ ಜಗನ್ನಿರ್ಮಾಣ ಮಾಡಿದ ಸ್ವಾಮಿಯನ್ನು ನೀನು ಮಾಡಿದ ಜಗತ್ತೇ ಸುಳ್ಳು ಅಂದರೆ ದೇವರಿಗೆ ಎಷ್ಟು ಕೋಪ ಬರಬೇಕು ಹೇಳ್ರಿ ಅಂತಾರೆ. ಆದ್ರೆ ಇದ್ರಲ್ಲಿ ಬೈದಂಗೆ ಹೇಳ್ರಿ, ಏನು ಉಳಿಸಾರ ಅದ್ವೈತ ಮಧ್ಯದಲ್ಲಿ? ದೇವರು ಇಲ್ಲೇ ಬರ್ತಾರೆ, ದಶಮ ಬರಿ ಮೇಲೆ ಹೊಟ್ಟೋಗ್ಬಿಟ್ಟ, ಹೊರಳಕ್ಕೆ ಕಟ್ಟ ಹಾಕ್ಬಿಟ್ಲು ಯಶೋದಮ್ಮ, ಬರಿ ಮೇಲೆ ಹೊಟ್ಬಿಟ್ಟ, ಲಂಗೋಟಿ ಕೂಡ ಹಾಕ್ಕೊಂಡಿಲ್ಲ. 2-3 ವರ್ಷದ ಕೂಸು, ಎಷ್ಟು ಮುದ್ದೋ ದೇವರು. ಅಲ್ರಿ ಬರಿ ಮೇಲೆ ಹೋಗ್ತಾನೆ ದೇವರು, ಶೇಮ್ ಅನ್ನೋಲ್ವಾ? ಯಾಕೆ ಬರಿ ಮೇಲೆ ಹೋದ? ವಾದರಾಜರಂತಾರೆ, ದೇವರು ಬರಿ ಮೇಲೆ ಯಾಕೆ ಹೋದ ಅಂದರೆ, ಕೆಲವು ವಾದಿಗಳು ನಾನು ನಿರಾಕಾರಿ ಅಂತಾರಪ್ಪ, ನಾನು ನಿರಾಕಾರಿ ಅಲ್ಲೋ, ಎಲ್ಲ ಇದೆಯಪ್ಪ ನನಗೆ. ದೊಡ್ಡವನಾದ್ಮೇಲೆ ಹೀಗೆ ಬರಿ ಮೇಲೆ ಬರ್ಲಿಕ್ಕೆ ಗೊತ್ತಾಗೋಲ್ಲ, ಇವಾಗೇ ನೋಡ್ಕೊ ಇದೆಯೋ ಇಲ್ಲೋ. ಅದಿನ್ ತೋರಿಸ್ಲಿಕ್ಕೆ ದೇವರು ಬರಿ ಮೇಲೆ ಬಂದ. ಬರಿ ಮೇಲೆ ಬಂದಿದ್ದಕ್ಕೂ ಒಂದು ಶಾಸ್ತ್ರಾರ್ಥವನ್ನು ಹೇಳೋ ರೀತಿ ವಾದರಾಜನದು. ನಿರುಪಮೈಹಿ ಅಂಗೈರ್ನಿರಾಕಾರತಾಂ ನೀಚೈಕ್ಯಂಚ ನಿರಸ್ಯ ನಿರ್ಮಲ ಧಿಯಾಂ ನಿತ್ಯಾರ್ಥಯ ವಿಠ್ಠಲ. ಎಂತ ಮಾತು ವಿಠ್ಠಲ! ಈ ಮಾತಾಕಂದ್ರೆ ವಿಠ್ಠಲ ದೇವರಿಗೆ ಲಂಗೋಟಿ ಇಲ್ಲ, ಬರಿ ಮೇಲೆ ನಿಂತಿರ್ತಾನೆ ನೋಡ್ರಿ ಸ್ವಾಮಿ. ಹಾಗಾಗಿ ಯಾಕೆ ಬರಿ ಮೇಲಿದ್ದಾನೆ? ನಾನು ನಿರಾಕಾರಿ ಅಲ್ಲ, ಎಲ್ಲ ಇದೆ. ಕೈಕಾಲ ದೊಡ್ಡವರ ತೋರಿಸ್ಬೋದು, ಅದನ್ನು ತೋರಿಸ್ಲಿಕ್ಕೆ ಬರಂಗಿಲ್ಲ, ಅದಕ್ಕೆ ಇವಾಗೆ ನೋಡ್ಕೊ ಅಂತಾರೆ ವಾದರಾಜರು. ಇದು ಎಂಥ ಅದ್ಭುತ ಅದು. ಅದಕ್ಕೋಸ್ಕರ ಶ್ರೀಮಧ್ವಶಾಸ್ತ್ರವೇ ಸಕಲ ಶಾಸ್ತ್ರಧಿಕೆಂದು ಶ್ರೀ ತುಳಸಿಯನು ನಾ ಪಿಡಿಯಲ, ವಿಮತ ಮತ ಜಾಲವೆಲ್ಲ ವೇದ ವಿರುದ್ಧವೆಂದು
ವಾರುಧಿಯನಾಧುಮುಕಲ ಮನುಜ. ಅಂತ ಅದ್ಭುತ ಪಂಡಿತ ಸಾರ್ವಭೌಮ ಚಕ್ರವರ್ತಿ ವಾದರಾಯ ಸ್ವಾಮಿಗಳು ಏನಂತಾರೆ? ಅಪಂಡಿತೇನಾಪಿ ಮಯರ್ಜಿತೇಯಂ ಮುಕುಂದ ಲೀಲಾ ಕವಿಕಂಠಮಾಲ. ನಾ ದಡ್ಡ, ಹಾಗೆ ನಿಮ್ಮ ಕಾವ್ಯ ಯಾಕೆ ಓದ್ಬೇಕ್ರಿ? ಮುಕುಂದ ಲೀಲಾ. ನಾನು ದಡ್ಡರಿ, ಹೇಳಿದ್ದು ಭಗವಂತನ ಮಹಿಮಾ. ಆದ ಕಾರಣ ನಾನು ದಡ್ಡ ಆಗಿದ್ದರೂ ಕೃಷ್ಣ ಪರಮಾತ್ಮನ ಮಹಿಮಾ ಹೇಳ್ತೀನಿ. ಆದ ಕಾರಣ ಅದನ್ನು ಕೇಳ್ರಿ. ಅದು ಯಾಕೆಂದು ದೃಷ್ಟಾಂತ ಕೊಡ್ತಾರೆ. ಅಕೌಶಲೇನ ಗ್ರತಿತೇತಿ ಜಾತಿ ಪ್ರಸೂನಮಾಲಾಂ ಕಿಮುಸಂತ್ಯಜಂತಿ. ಒಳ್ಳೆ 7 ಸುತ್ತಲೂ ಘಮಘಮ ವಾಸನೆ. ಅಲ್ಲಿ ಬರೋ ಕಾಲಕ್ಕೆ ಗುಡಿಯೆಲ್ಲ ಸುವಾಸನೆ ಬಂದುಬಿಡುತ್ತೆ. ಅಂಥ ಹೂವಿನ ಯಾವುದೋ ದಡ್ಡ ಹುಡುಗಿ ಸೊಟ್ಟಾಪಟ್ಟೆ ಕಟ್ಟಿದ್ದಾಳೆ ಅಂತೇಳಿ. ಏನು ಕಟ್ಟಿದೆ? 4 ಏಟು ಹೊಡೆದು ತಲೆಯಲ್ಲಿ ಮುಡ್ಕೊಂಡ್ಬಿಡ್ತಾರೆ, ಬಿಸಾಕ್ತಾರೇನ್ರಿ? ಕಟ್ಟಿದ್ದು ಸೊಟ್ಟಾಪಟ್ಟೆ ಇರ್ಬೋದು, ಮಲ್ಲಿಗೆ ಹೂರಿ ಅದು. ಹಾಗೆ ನಾ ದಡ್ಡ ಇರ್ಬೋದು, ಹೇಳೋದು ಮುಕುಂದಲಿಲ್ಲ, ಅದನ್ನು ಕೇಳ್ರಿ. ನಾ ದಡ್ಡ ಆದರೂ ಪರವಾಗಿಲ್ಲ ಅಂತಾರೆ ವಾದರಾಜಸ್ವಾಮಿಗಳು. ಆದ ಮೇಲೆ ಭೂದೇವಿ ಗೋರೂಪ ತಗೊಂಡು ಹೋದ್ಲು. ಹೆಣ್ಣಾಗಿ ಹೋಗಿದ್ರು ದೇವರು ಒಲ್ಲೆ ಅಂತ ಇದ್ನ. ಸ್ತ್ರೀ ಅಲ್ವಾ ಭೂದೇವಿ, ರೂಪದಿಂದ ಹೋದ್ರೇನೆ ಸಾಮಾನ್ಯ ಹೆಣ್ಮಕ್ಳು ಯಾರು ಕೇಳಿದ್ರು ಅವ್ರಿಗೆ ಸಹಾಯ ಮಾಡಿಬಿಡ್ತಾರೆ. ಹಾಗೆ ದೇವರು ಕೂಡ ಹಾಗೆ ಸಹಾಯ ಗೋರೂಪ ತಗೊಂಡು ಯಾಕೆ ಹೋದ ಅಂದರೆ ವಾದರಾಜಸ್ವಾಮಿ ಅಂದರು, ಯಾರಿಗೆ ಯಾರು ಬೇಕಾದವರು ಹೋದರೆ ಪಟ್ ಅಂತ ಕೆಲಸ ಆಗುತ್ತೆ. ಪರಮಾತ್ಮನಿಗೆ ಯಾರು ಬೇಕಾದವರು? ಗೋಬ್ರಾಹ್ಮಣ ಹಿತಾಯ ಚ. ಅವನ ಅವತಾರೇ ಗೋಬ್ರಾಹ್ಮಣ ಸಂರಕ್ಷಣೆಗೋಸ್ಕರ. ಅಂದಮೇಲೆ ಪ್ರಥಮ ಪರಿತ್ಯಾಗೆ ಮಾನಭವಾದ ಗೋರೂಪ ತಗೊಂಡು ಹೋದ. ಕೆಲಸನೂ ಬೇಗ ಆಗಿಬಿಡ್ತು. ದೇವರ ಅವತಾರ ಮಾಡ್ದ, ಅದಕ್ಕೆ ಗೋರೂಪ ತಗೊಂಡು ಹೋದ್ಲು. ದೇವರಿಗೆ ಅತ್ಯಂತ ಪ್ರಿಯವಾದ ಪ್ರಾಣಿ ಗೋ. ಎಲ್ಲ ದೇವತೆಗಳ ಸನ್ನಿಧಾನ ಇರುತ್ತೆ. ಹಾಲು ಅಮೃತಪ್ರಾಯ. ಅದರ ಗಂಜಲ ಮತ್ತು ಗೋಮಯ 5 ಇದೆಲ್ಲ ಪಂಚಗವ್ಯಗಳು ಗೋ ಸಂಬಂಧಿಯಾಗಿದ್ದು. ಆಕಳ ಹಾಲು, ಆಕಳ ಮೊಸರು, ಆಕಳ ಗಂಜಲ ಮತ್ತು ಆಕಳ ತುಪ್ಪ, ಈ ಬಾಟ್ಲಿ ತುಪ್ಪ ಸುಡುಗಾಡು. ನಾವೇ ಹಾಲು ತಂದು ಅದನ್ನು ಕಾಸಿ ಬೆಣ್ಣೆ ತೆಗೆದ್ರೆ ಸರಿಯಾದ ತುಪ್ಪ, ಅದೆಲ್ಲ ಕಲ್ತಿ ಮಾಡಿಬಿಟ್ಟಿರ್ತಾರೆ, ಏನೇನೋ ಹಾಕಿಬಿಟ್ಟು ಅದೆಲ್ಲ. ಹಾಗಾಗಿ ಇದೆಲ್ಲ ಮಾಡಿದ್ರೆ ಮತ್ತು ದರ್ಭೆಯ ನೀರು ಹಾಕಿದರೆ ಪಂಚಗವ್ಯ ಅಂತ ಕರ್ಕೊಂತಾರೆ. ಅದನ್ನು ತೊಗೊಂಡ್ರೆ ಪರಿಶುದ್ಧನೂ ಬರುತ್ತೆ, ರೋಗ ಕಡಿಮೆ ಆಗುತ್ತೆ. ಅಂದಮೇಲೆ ಮೈಯಲ್ಲಿ ಬಂಗಾರ ಹೋಗುತ್ತೆ ಅಂತಾರೆ ಈಗೆಲ್ಲ. ಮತ್ತು ಆಕಳ ಸಗಣಿಯಲ್ಲಿ ಬಂಗಾರ ಇದೆ ಅಂತ ಹೇಳಿಟ್ಟಿದ್ದಾರೆ. ಹಾಗಾಗಿ ಅಸಂಖ್ಯ ಭೂಭಾರ. ಎಲ್ಲಿ ನೋಡಿದ್ರೂ ಜರಾಸಂಧ, ಒಂದು ಕಡೆ ಕಂಸ, ಒಂದು ಕಡೆ ನರಕಾಸುರ, ಒಂದು ಕಡೆ ಪೌಂಡ್ರಕ ವಾಸುದೇವ ಅಂತ ಕಾಶಿಪಟ್ಟಣದಲ್ಲಿ, ಕೊಲ್ಲಾಪುರದಲ್ಲಿ ಶೃಂಗಾರ ವಾಸುದೇವ ಅಂತ ದೈತ್ಯರ ಮಯ. ಇದರ ಭಾರ ಸಹಿಸಲಾರದೆ ಸರಿ ಏನು ಭಾರ ಆಗುತ್ತೆ? ಎಲ್ಲೋ ಹೋಗುತ್ತೆ, ಗೂಡ್ಸ್ ಹೋಗುತ್ತೆ, ಅದೆಲ್ಲ ಭಾರ ಅಲ್ಲ. ಈ ಜನಗಳ ಭಾರ ಏನು? ಇದೇ ನಮಗೆ ಬೆಕ್ಕ ಜ್ವರ ಬಂದು ಕಣ್ಣೀರು ವರ್ಷ ಮಾತಾ ವಾದರಾಜಸ್ವಾಮಿ ಅಂದರು, ಅವರ ದೇಹದ ಭಾರ ಅಲ್ಲ, ನಾನೇ ದೇವರು, ರುದ್ರದೇವರೇ ಸರ್ವೋತ್ತಮರು, ನಾನೇ ಪರಮಾತ್ಮ ಅಂತ ಹೇಳಿ ಭಗವಂತನ ಬೈತಾರೆ, ತನ್ನ ಗಂಡನ ಬೈತಾರೆ. ಹಾಗೆ ಬೈದಾಗ ಹೆಂಡತಿಗೆ ತುಂಬ ಇಷ್ಟ. ತಥಾಹಿ ಲೋಕೆ ಪತಿನಿಂದಕೆಭ್ಯ ಪತಿವ್ರತಾನಂ ಅಪರಕ್ವ ಭಾರ. ಪತಿವ್ರತ ಶಿರೋಮಣಿಗೆ ಗಂಡನ ಬೈಯೋದಕ್ಕಿಂತ ಬೇರೆ ದುಃಖ ಯಾವುದೂ ಇಲ್ಲ. ಎಲ್ಲ ವಾದಗಳು ಭಗವಂತನ ಬೈತಾ ಇದ್ದಾರೆ. ಆ ಭಾರ ಸಹಿಸಲಾರದೆ ನೀನು ಅವತಾರ ಮಾಡಿ ಅವ್ರನ್ನ ಸಾಯಿಸಪ್ಪ ಅಂಥೇಳಿ ಭೂದೇವಿ ತೊಗೊಂಡು ಹೋದ್ಲು. ಅದು ಭಾರ ಅಂಥೇಳಿ ಈ ವಿಚಾರ ಹೇಳ್ತಾರೆ ವಾದರಾಜಸ್ವಾಮಿಗಳು. ಬ್ರಹ್ಮದೇವರ ಹತ್ರ ಹೋದ್ಲು, ನಮ್ಮ ಕೈಯಲ್ಲಿ ಏನಿಲ್ಲಮ್ಮ, ದೇವರ ಹತ್ರ ಹೋಗೋಣ ಬಾ ಅಂಥೇಳಿ ಕ್ಷೀರ ಸಮುದ್ರಕ್ಕೆ ಹೋಗಿ ಪುರುಷ ಸೂಕ್ತ ವಿಶಿಷ್ಟ ಸ್ತೋತ್ರ ಮಾಡ್ತಾರೆ. ಆದಮೇಲೆ ಭಗವಂತ ಪ್ರತ್ಯಕ್ಷನಾಗಿ ಯಾರಿಗೆ? ಲಕ್ಷ್ಮೀದೇವಿಗೆ. ಭಾಗವತ ನಾವೆಲ್ಲ ನೋಡೋಲ್ಲ, ವಾದರಾಜಸ್ವಾಮಿ ನೋಡ್ತಾರೆ. ನೀವು ದಶಮಸ್ಕಂದ ಭಾಗವತ ನೋಡಿದ್ದೀರಾ? ದೇವರ ಪ್ರತ್ಯಕ್ಷ ಯಾರಿಗಾದ? ಲಕ್ಷ್ಮೀದೇವಿಗೆ. ಬ್ರಹ್ಮದೇವರಿಗೆ ಭಗವಂತನ ಆಜ್ಞಾ ಕೇಳಿಸ್ತು. ರುದ್ರಾಯಿ ದೇವತೆಗಳಿಗೆ ದೇವರ ಆಜ್ಞಾನು ಬ್ರಹ್ಮದೇವರು ಹೇಳಿದ್ರು, ದೇವರ ಅವತಾರ ಮಾಡ್ತಾನೆ ದೇವಕಿ ವಸುದೇವರಲ್ಲಿ, ನೀವೆಲ್ಲ ಅವತಾರ ಮಾಡಿರಿ ಭಗವತ್ ಸೇವಾರ್ಥವಾಗಿ. ಇದು ಯಾಕೆ ಗೊತ್ತಾ? ದೇವೇಶು ಧಾತ ಪ್ರಭುರಸ್ಯ ಲಕ್ಷ್ಮೀ ತಸ್ಯಾ ಪ್ರಭು ಸೋಹಮಿತೀವ ಶಂಸನ್ ಆಜ್ಞಾಂ ಅಜಸ್ಸೈವ ದದೌ ಮುರಾರಿ ವಿಜ್ಞೇಯ ಮೂರ್ತಿ ಸ್ಫುಟಮಿಂದಿರಾಯ. ಏನು ನಮಗೆ ಅದೆಲ್ಲ ಕಾಣಿಸೋದೇ ಇಲ್ಲ. ವಾದರಾಜಸ್ವಾಮಿ ಶಬ್ದವನ್ನು ಹಿಡಿದು ಲಕ್ಷ್ಮೀದೇವಿಗೆ ಆಜ್ಞೆ ಮಾಡಿದ. ಅವಳು ಕೂಡ ನಿತ್ಯ ಮುಕ್ತನಾದ ಕಾರಣ ಈಶಕೋಟಿ ಪ್ರವಿಷ್ಟಲು ಲಕ್ಷ್ಮೀದೇವಿಯರು. ಹಾಗೆ ದೇವರ ದರ್ಶನ ಕೊಟ್ಟ. ನಿನಗೆ ಯಶೋದೆಯಲ್ಲಿ ಅವತಾರವನ್ನು ಮಾಡು, ನಾ ದೇವಕಿಯಲ್ಲಿ ಅವತಾರ ಮಾಡ್ತೀನಿ, ವಸುದೇವ ನನ್ನ ಆಜ್ಞೆಯಿಂದ ನಮ್ಮಿಬ್ಬರು ತಾರಮಾರು ಮಾಡ್ತಾನೆ, ನೀನು ಮಧುರೆಗೆ ಬಾ, ನಾನು ಗೋಕುಲದಲ್ಲಿರ್ತೀನಿ.
ಇದು ಲಕ್ಷ್ಮೀದೇವಿಗೆ ಆಜ್ಞೆ ಮಾಡ್ದ. ಬ್ರಹ್ಮದೇವರಿಗೆ ದೇವರ ಮಾತು ದೇವ್ರ ದರ್ಶನ ಆಗಿಲ್ಲ. ನಿಶಮ್ಯ ವೇದಾಹ ಭಾಗವತ, ಭಗವಂತನ ಆಜ್ಞಾವನ್ನು ಕಿವಿಗೆ ಬಿತ್ತು. ಬ್ರಹ್ಮಾಯಿ ರುದ್ರಾಯಿ ದೇವತೆಗಳಿಗೆಲ್ಲ ನೀವೆಲ್ಲ ಅವತಾರವನ್ನು ಮಾಡಿ, ಭಗವಂತ ಅವತಾರ ಮಾಡಿ ಮತ್ತು ಜಗದ್ಭಾರ ಇಳಿಸ್ತಾ ಇದ್ದಾನೆ, ಆಜ್ಞೆ ಮಾಡಬೇಕಾಯ್ತು. ಆಮೇಲೆ ಬ್ರಹ್ಮದೇವರಿಗೆ ಆಜ್ಞಾ ಕೇಳಿಸ್ತು, ಲಕ್ಷ್ಮೀದೇವರಿಗೆ ದರ್ಶನ ಆಯಿತು, ರುದ್ರಾಯಿ ದೇವತೆಗಳಿಗೆ ದರ್ಶನವೂ ಆಗಿಲ್ಲ, ಆಜ್ಞೆ ಆಗಿಲ್ಲ. ಈ ತಾರತಮ್ಯ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ. ತಾರತಮ್ಯ ಇಲ್ಲ ಅಂತಿರಲ್ರಿ ಅಂತಾರೆ ವಾದರಾಜ ಸ್ವಾಮಿಗಳು. ವಿಜ್ಞೇಯ ಮೂರ್ತಿ ಸ್ಫುಟಮಿಂದಿರಾಯ, ಶಬ್ದವನ್ನು ಹೇಳಿ ತತ್ವಾರ್ಥವನ್ನು ತೋರಿಸ್ತಾರೆ ವಾದರಾಜ ಸ್ವಾಮಿಗಳು. ಇದು ರುಕ್ಮಿಣೀ ವಿಜಯ ದಶಮಸ್ಕಂದಕ್ಕೆ ವ್ಯಾಖ್ಯಾನ ರೂಪ. ಆದಮೇಲೆ ರಾಜಧಾನಿ ತತಸ್ಸಾಭೂತ್ ಸರ್ವಯಾದವ ಭೂಜಾಂ ಮಥುರಾ ಭಗವನ್ಯತ್ರ, ಮಥುರಾ ಪಟ್ಟಣ ರಾಜಧಾನಿ. ಉಗ್ರಸೇನ ಮಹಾರಾಜ ಯಾದವರಿಗೆಲ್ಲ ರಾಜ, ಅವನ ತಮ್ಮ ದೇವಕರಾಜ ಅಂತ. ದೇವಕರಾಜರ ಮಗಳೇ ದೇವಕಿ, ಒಬ್ಬಳೇ ಇಲ್ಲ, 7 ಜನ ಹೆಣ್ಮಕ್ಳು. ದೇವಕಿಯನ್ನು ಒಬ್ಬಳನ್ನೇ ಕೊಟ್ಟಿಲ್ಲ, ದೇವಕಿ ತಂಗಿಯರ 6 ಜನ. ಅವರೆಲ್ಲ ಅಂದ್ಕೊಂಡ್ರು ನಮ್ಮ ಅಕ್ಕ ಯಾರು ಮದುವೆ ಮಾಡ್ಕೊತಾಳೋ ನಾವು ಅವನ್ನೇ ಮದುವೆ ಮಾಡ್ಕೊತೀವಿ ಅಂತ ಪ್ರತಿಜ್ಞೆ ಮಾಡಿಟ್ಟಿದ್ರು. ಹಾಗೆ 7 ಜನನ ಕೊಟ್ಟು ಮದುವೆ ಮಾಡ್ದ ವಸುದೇವನಿಗೆ. ಒಟ್ಟು ವಸುದೇವನಿಗೆ 18 ಜನ ಹೆಣ್ಣಂದರು. ಪತ್ನಿ ಬಿಹಿ 18 ಎಲ್ಲೋ ಇರ್ತವೆ, ಒಂದು ಕೈ ನೋಡೋದು ಎಲ್ಲ ಸಿಗೋಲ್ಲ. ಆಮೇಲೆ ಬಾಲ್ಯಕರಾಜರಿದ್ದಾರಲ್ಲ, ಪ್ರಹ್ಲಾದ ರಾಜರ 2ನೇ ಅವತಾರ, ಅವರ ಮಗಳು ರೋಹಿಣಿ, ಬಲರಾಮದೇವರ ತಾಯಿ ಇದ್ದಾಳಲ್ಲ, ಮತ್ತು ಬಾಲ್ಯಕರಾಜರ ಮಗಳು. ಆಮೇಲೆ ಬಲರಾಮದೇವರು ಬಾಲ್ಯಕರಾಜರಿಗೆ ಮೊಮ್ಮಗ ದೌಹಿತ್ರ ಆಗಬೇಕು, ಮಗಳು ಮಗ ಆಗಬೇಕು. ಅವ್ರನ್ನೂ ವಸುದೇವನು ಕೊಟ್ಟಿದ್ದರು. ಹೀಗೆ 18 ಜನ ಹೆಣ್ಣಂದರು, 7 ಜನ. ಹೀಗೆ ಅನೇಕ ಎಲ್ಲ ಮಹಾಭಾರತಲ್ಲೆಲ್ಲ ಧೃತರಾಷ್ಟ್ರನಿಗೆ ಗಾಂಧಾರಿ ಕೊಟ್ಟಾರಲ್ಲ, ಗಾಂಧಾರಿ ಒಬ್ಬಳೇ ಅಲ್ಲ, ಗಾಂಧಾರಿ ತಂಗೇರು 10 ಜನ ಇದ್ದರು. ಅವರೆಲ್ಲ ಅಂದ್ಕೊಂಡಿದ್ರು ನಮ್ಮಕ್ಕ ಯಾರು ಮದುವೆ ಮಾಡ್ಕೊತಾಳೆ ನಾವು ಅವನ್ನೇ ಮದುವೆ ಮಾಡ್ಕೊತೀವಿ. ಈ ಕುರುಡಂಗೆ ಜಾಕ್ಪಾಟ್ ನೋಡ್ರಿ. ಇದಾಗೆಲ್ಲ ಒಂದು ಸೋಪ್ ತಗೊಂಡ್ರೆ ಇನ್ನೊಂದು ಫ್ರೀ ಇದ್ದ ಹಾಗೆ 10 ಫ್ರೀ. ಗಾಂಧಾರಿಯನ್ನು ಕೊಟ್ಟು ಮದುವೆ ಮಾಡಿದ್ದಕ್ಕೆ ಆಕಿ ತಂಗೇರ 10 ಜನನ್ನು ಒಟ್ಟು ಏಕಾನ್ನೇ ಪ್ರತಿಜಗ್ರಾಹ ಧೃತರಾಷ್ಟ್ರ ಜನೇಶ್ವರ ಅಂತ ಮಹಾಭಾರತದ ಮಾತು. 11 ಜನ ಒಟ್ಟಿಗೆ ಮದುವೆ ಮಾಡಿಕೊಂಡೆ ಧೃತರಾಷ್ಟ್ರ. ಹಾಗೆ ಈ ಗಾಂಧಾರಿ ಒಬ್ಬಳೇ ಅಲ್ಲ, ದುರ್ಯೋಧನ ಹಡೆದ ಕಾರಣ ಪ್ರಸಿದ್ಧಳು, ಕೆಟ್ಟದಕ್ಕೆ ಪ್ರಸಿದ್ಧಳು. ಹಾಗಾಗಿ ದೇವಕಿಯನ್ನು ಮದುವೆ ಮಾಡಿ ಕಂಸನೇ ನಿಂತು ಮದುವೆ ಮಾಡಿಸ್ದ. ತನ್ನ ತಂಗಿಯನ್ನು ಕೊಟ್ಟು, ಕಂಸನಿಗೆ ಕಂಸ ಅಂತ ಒಬ್ಬ ತಂಗಿ ಇದ್ಲು, ಒಡ ಹುಟ್ಟಿದ ತಂಗಿ. ಅವಳಕ್ಕಿಂತ ದೇವಕಿ ಮೇಲೆ ತುಂಬ ಅಭಿಮಾನ, ದೇವರೂಪಿಣಿ ಒಳ್ಳೆಯಳು ಅವಳು. ಹಾಗಾಗಿ ಚಿಕ್ಕಪ್ಪನ ಮಗಳು ದೇವಕಿ, ತಾನು ವಸುದೇವ ಸ್ನೇಹಿತ ಬೇರೆ, ತಾನೇ ನಿಂತು ಮದುವೆ ಮಾಡಿಸಿ ಚತುಶ್ಶತಂ ಪಾರಿವರ್ಹಂ ಗಜಾನಾಂ ಹೇಮಮಾಲಿನಾಂ. ನಾವೆಲ್ಲ ಮದುವೆ ಮಾಡಿದ ಮೇಲೆ ಕ್ಷೇಮ ತಂಡುಲ ಅಂತ ಕೊಡ್ತಾರೆ, ಅಕ್ಕಿ ಬೇಳೆ ಅದು ಪಾತ್ರೆ ಗೀತ್ರೆ, ಸ್ಟೀಲ್ ಪಾತ್ರೆ ಎಲ್ಲ, ಸ್ಟೀಲ್ ಪಾತ್ರೆ ಈಗೆಲ್ಲ ಹಾಗೆಲ್ಲ ಬಂಗಾರದ ಪಾತ್ರೆ ಬೇಕಾಷ್ಟು ಕೊಟ್ಟಾರೆ. 4,000 ಆನೆ ಅಂತೆ ಬಂಗಾರದ ಅಂಬಾರಿ ಹಾಕಿ, 6,000 ಬಂಗಾರದ ರಥ. ದೇವಕಿಯನ್ನು ಸೇವಾ ಮಾಡಲಿಕ್ಕೆ ದಾಸೀನಾಂ ಸುಕುಮಾರೀಣಾಂ ದ್ವೇಷತೆ ಸಮಲಂಕೃತೆ 200 ಜನ ದಾಸಿಯರು. ಒಬ್ಬ ಮುಸ್ರೆ ಇಟ್ಕೊಂಬೋದಕ್ಕೆ ಒದ್ದಾಡ್ಬಿಡ್ತೀವಿ. ಕೇಳ್ರಿ ಹೆಣ್ಮಕ್ಳು ಎಷ್ಟು ಕಷ್ಟ. ಮುಸ್ರೆ ತಿಕ್ಕೊಳ್ಳೋದು 1 ದಿನ ಬಂದರೆ 8 ದಿನ ಬರೋಲ್ಲ, 1,000 ರೂಪಾಯಿ ಕೊಟ್ಟಿಲ್ಲ ಅಂದರೆ ಹೊಟ್ಟೋಗ್ಬಿಡ್ತಾರೆ. ನಾವು ತಿಕ್ಕೊಳ್ಳೋಕೆ ಮೈಭಾರ ನಮಗೆಲ್ಲ. ಅಂತೂ ಕಷ್ಟ ಈಗ. ಹಾಗೆ 200 ಜನ ಅಲಂಕಾರ. ಅವರು 16 ವರ್ಷದವರಂತೆ. ಸಮಾನ ವಯಸ್ಕರಿಗೆ ಸಮಾನ ಅಭಿರುಚಿ ಇರುತ್ತಲ್ಲ. ಈಗಿನ ಕಾಲದ ಹುಡುಗಿಯರು ಮುದುಕೆಯರ ಕೈಲಿ ಜಡೆನೇ ಹಾಕಿಸ್ಕೊಂಬೋಲ್ಲ. ಈಗ ಒಂದು ಜಡೆನೇ ಬಿಟ್ಟುಬಿಟ್ಟಾರೆ ಅಂತ ಇಟ್ಕೊಂಡು ಹಾಕೊಂಬೋರು ಯಾರನ್ನ ಇದ್ದರೆ ಅದೆಲ್ಲ ಲೂಸಾಗಿ ಜಡೆ ಹಾಕ್ಕೊಂಡು ಒಂದು 20 ವರ್ಷದ ಹಿಂದೆ ಪೋನಿ ಟೈಲ್ ಅಂತ, ಪೋನಿ ಅಂದರೆ ಕುದುರೆ ಮರಿ, ಅದರ ಬಾಲ ಇದ್ದ ಹಾಗೆ, ಅಂದರೆ ಅರ್ಧ ಜಡೆ ಹಾಕ್ಕೊಂಡು ಅರ್ಧ ಬಿಟ್ಬಿಡೋದು, ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು. ಹೀಗೆಲ್ಲ ಹುಡುಗಿಯರ ಮುದುಕೆ ಸುಮ್ಮನೆ ಇರಮ್ಮ, ನೀ ಬೇಡ ಜಡೆ ಹಾಕಬೇಡ. ಈ ಮುದುಕೇರಂದ್ರೆ ಕಡತಂಕ ತೊಗೊಂಡು ಹೋಗಿ ಜಡೆ ಹಾಕಿ ಅಲ್ಲಿ ಹರಕೆ ಚಾಪಿ ನಾರು ಕಟ್ ಮಾಡಿ ಅದನ್ನು ಕಟ್ಟಿದರೆ ಆ ಜಡೆ ಹೀಗೆ ನಿಂತು ಬಿಟ್ಟಿರ್ತದೆ. ಅದಕ್ಕೆ ದಾಸೀನಾಂ ಸುಕುಮಾರೀಣಾಂ ಅಂದರು. ಇಲ್ಲೂ ಆ ಸೌಂದರ್ಯ ಪ್ರಜ್ಞೆ ಇದೆ ನೋಡಿ. ದ್ವೇಷತೆ ಇಷ್ಟೆಲ್ಲ ಮದುವೆ ಮಾಡಿ ವೈಭವದಿಂದ ಮದುವೆ ನಿಬ್ಬಣ ಹೊರಟಿದೆ. ಮುಂದೆ ಹೊಟ್ಟಾಯಿತು, ನಾಳೆ ಹೇಳೋಣ. ಶ್ರೀಕೃಷ್ಣಾವತಾರ ನಾಳೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಬೆಳಗ್ಗೆ ವಿಶೇಷವಾಗಿ
ಶ್ರೀ ಜಯತೀರ್ಥರ ಆರಾಧನೆ ಇದೆ. ಬೆಳಗ್ಗೆ 8 ಗಂಟೆಗೆ ಅಷ್ಟೋತ್ತರ ಮತ್ತು ಪಂಚಾಮೃತ ಅಭಿಷೇಕ, 10 ಗಂಟೆಗೆ ಉಪನ್ಯಾಸ ಪಂಡಿತರುಗಳಿಂದ, ನಮ್ಮ ಮಧ್ವಾಚಾರ್ಯ ಸಂಪನ್ನಾದ ನಮ್ಮ ಆಚಾರ್ಯರಿಂದ ಆ ವಿಷಯ ಉಪನ್ಯಾಸ ನಾಳೆ. ಹರಿದಾಸ್ ಭಟ್ ಅವರಿಂದ, ಆಮೇಲೆ ಅಂಬರೀಷ್ ಆಚಾರ್ಯ ಅವರಿಂದ ಮತ್ತು ಮುಂಡ್ರಿಗಿರಿ ರಂಗನಾಥಾಚಾರ್ಯ ಅಂತ ಒಬ್ಬರು ಶ್ರೀ ಸತ್ಯನಾರಾಯಣ ತೀರ್ಥರ ಸ್ವಾಮಿಗಳ ಶಿಷ್ಯರು. ಅವರು ತುಂಬ ವಯಸ್ಸಾಗಿದೆ, ಅವರು ಧಾರವಾಡದಿಂದ ಬರ್ತಾರೆ. ಅವರು ಅದಾದ ಮೇಲೆ ಗುರುಪ್ರಸಾದ್ ಆಚಾರ್ಯ ಅವರು ಬಾಳಗಾರ ಅವ್ರ ಇಷ್ಟದಿಂದ ಉಪನ್ಯಾಸ. ಸರಿಯಾಗಿ 12:30 ಗಂಟೆಗೆ ಒಂದು ಮಹಾಮಂಗಳಾರತಿ ಇದೆ ಪ್ರಸಾದ. ತಾವೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯದು ನಾಳೆ ಉಪನ್ಯಾಸ ನಾಳೆ ಇದೆ, ಎಲ್ಲರದ್ದು ಇದೆ. ಹರಿದಾಸ್ ಭಟ್ ಅವ್ರದ್ದು ಇದೆ, ಎಲ್ಲರದ್ದು ಇದೆ. ಅಲಂಕಾರ ಆಚಾರ್ಯದ ಇಲ್ಲಿ 10:30 ಎಲ್ಲ ಬರ್ತದೆ ಶೇಷ.